ಸೊ ಈಗ ನಾವು ಪ್ರೆಷರ್ ಅಂಡ್ ಟೆಂಪರೇಚರ್ ನೋಡಿದ ಮೇಲೆ ನೆಕ್ಸ್ಟ್ ನೋಡಬೇಕಾಗಿರೋದು ಅಟ್ಮಾಸ್ಫಿಯರ್ ಅನ್ನುವಂಥದ್ದನ್ನ ಅರ್ಥ ಮಾಡಿಕೊಳ್ಳೋದಕ್ಕಿಂತ ಮುಂಚೆ ಹೀಟ್ ಟ್ರಾನ್ಸ್ಫರ್ ಬಗ್ಗೆ ತಿಳ್ಕೋಬೇಕು. ಸೊ ಹೀಟ್ ಟ್ರಾನ್ಸ್ಫರ್ ಅಂತ ಅಂದ್ರೆ ಏನು? ಬಿಸಿ ಯಾವ ರೀತಿ ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಹೋಗುತ್ತೆ ಅಥವಾ ಇರೋ ಬಾಡಿನಲ್ಲೇ ಯಾವ ರೀತಿ ಮೂವ್ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೋಬೇಕು. ಅಂದ್ರೆ ಏನರ್ಥ? ಇಲ್ಲಿ ನೋಡಿ, ಈಗ ನಾನು ಕನ್ವೆಕ್ಷನ್ ಅಂತ ಕರಿತೀವಿ ನಾವು. ಏನು ಕನ್ವೆಕ್ಷನ್ ಅಂತ ಅಂದ್ರೆ, ನೋಡಿ, ನಾನು ಒಂದು ಟಂಬ್ಲರ್ ಅಲ್ಲಿ ನೀರನ್ನ ತಗೊಂತೀನಿ. ಸೊ ಆ ಟಂಬ್ಲರ್ ನೀರನ್ನ ಬಿಸಿ ಮಾಡ್ತೀನಿ. ಬಿಸಿ ಮಾಡಿದಾಗ ಏನಾಗತ್ತೆ? ಫಸ್ಟ್ ಟಂಬ್ಲರ್ ಬಿಸಿ ಆಗತ್ತೆ ಅಲ್ವಾ ಅಪ್ಪ? ಫಸ್ಟ್ ಏನಾಗತ್ತೆ? ಟಂಬ್ಲರ್ ಬಿಸಿ ಆಗತ್ತೆ. ಅದಾದ್ಮೇಲೆ ಏನಾಗತ್ತೆ? ಆ ನೀರೆಲ್ಲ ಬಿಸಿ ಆಗಕ್ ಸ್ಟಾರ್ಟ್ ಆಗತ್ತೆ. ಒಪ್ಕೊಂತೀರಾ? ಸೊ ಈಗೇನಾಗತ್ತೆ ನೋಡಿ, ಈ ಸ್ಟೇಜ್ ಅಲ್ಲಿ ನಮಗೆ ಒಂದು ಚೇಂಜ್ ಏನಾಗತ್ತೆ ಅಂದ್ರೆ, ನಾನು ಇದನ್ನ ಎ ಲೇಯರ್ ಅಂತ ಕರಿತೀನಿ, ಇದನ್ನ ಬಿ ಲೇಯರ್ ಅಂತ ಕರಿತೀನಿ. ಎ ಲೇಯರ್ ಹಾಟ್ ಅಂತ ಹೇಳ್ತೀನಿ, ಬಿ ಲೇಯರ್ ಕೋಲ್ಡ್ ಅಂತ ಹೇಳ್ತೀನಿ. ಸೊ ಇದರಿಂದ ಏನಾಗತ್ತೆ? ಕೋಲ್ಡ್ ಲೇಯರ್ ಬಂದು ಡೆನ್ಸರ್, ಹಾಟ್ ಲೇಯರ್ ಬಂದು ಲೈಟರ್. ಹೀಗಿದ್ದಾಗ ಈ ಕೋಲ್ಡ್ ಎಲ್ಲ ಕೆಳಗೆ ಬರಕ್ ಸ್ಟಾರ್ಟ್ ಆಗತ್ತೆ, ವಾರ್ಮ್ ಎಲ್ಲ ಮೇಲೆ ಹೋಗಕ್ ಸ್ಟಾರ್ಟ್ ಆಗತ್ತೆ. ಅಂದ್ರೆ ಅರ್ಥ ಏನು? ತೂಕ ಯಾವುದು ಜಾಸ್ತಿ ಇದೆಯೋ ಅದು ಕೆಳಗೆ ಬರಕ್ ಸ್ಟಾರ್ಟ್ ಆಗತ್ತೆ, ತೂಕ ಯಾವುದು ಕಮ್ಮಿ ಇದೆಯೋ ಅದು ಮೇಲಕ್ಕೆ ಹೋಗಕ್ ಸ್ಟಾರ್ಟ್ ಆಗತ್ತೆ. ಅಂದ್ರೆ ಇಲ್ಲಿ ನೋಡಿ, ಇಲ್ಲಿರೋ ನೀರೆಲ್ಲ ಕೆಳಗೆ ಬರುತ್ತೆ. ಈ ಬಿಸಿಯಾಗಿ ರೆಡ್ ಕಲರ್ ಅಲ್ಲಿರೋ ನೀರು ಮೇಲೆ ಹೋಗುತ್ತೆ. ಸೊ ನೆಕ್ಸ್ಟ್ ಏನಾಗತ್ತೆ? ಈ ಬ್ಲೂ ಕಲರ್ ಅಂದ್ರೆ ಕೋಲ್ಡ್ ಆಗಿರುವಂತಹ ನೀರು ಮತ್ತೆ ಬಿಸಿಯಾಗಿ ಮತ್ತೆ ಮೇಲಕ್ಕೆ ಹೋಗುತ್ತೆ, ಮೇಲಕ್ಕೆ ಹೋಗಿ ತಣ್ಣಗಾಗತ್ತೆ, ಮತ್ತೆ ಕೆಳಗೆ ಬರುತ್ತೆ. ಈ ಪ್ರೋಸೆಸ್ ನಡೀತಾನೆ ಇರುತ್ತೆ. ಇದು ನಾವು ಸಾಮಾನ್ಯವಾಗಿ ಕನ್ವೆಕ್ಷನ್ ಅನ್ನ ಲಿಕ್ವಿಡ್ಸ್ ಅಲ್ಲಿ ನೋಡ್ತೀವಿ ಅಥವಾ ಏರ್ ಅಲ್ಲಿ ನೋಡ್ತೀವಿ, ಅಂದ್ರೆ ಗ್ಯಾಸಸ್ ಅಲ್ಲಿ ನೋಡ್ತೀವಿ. ಲಿಕ್ವಿಡ್ಸ್ ಮತ್ತೆ ಗ್ಯಾಸಸ್ ಅಲ್ಲಿ ನಾರ್ಮಲಿ ನಮಗೇನ್ ಗೊತ್ತಾಗತ್ತೆ? ಕನ್ವೆಕ್ಷನ್ ಇರುತ್ತೆ. ಅರ್ಥ ಆಗ್ತಿದೆಯಾ ನಿಮಗೆ? ಸೊ ಇಲ್ಲೇನಾಗ್ತಿದೆ? ಬಿಸಿ ನೀರು ಮೇಲೆ ಹೋಗ್ತಿದೆ, ತಣ್ಣಗಿರೋ ನೀರು ಕೆಳಗೆ ಬರ್ತಿದೆ, ಮತ್ತೆ ಹೀಟ್ ಆಗ್ತಿದೆ, ಮೇಲೆ ಹೋಗ್ತಿದೆ. ಇಲ್ಲೊಂದು ಸರ್ಕ್ಯುಲೇಷನ್ ಆಗ್ತಿದೆ ನೋಡಿ. ಇದು ಮೇಲಕ್ಕೆ, ಇದು ಕೆಳಕ್ಕೆ ಹೋಗ್ತಿದ್ಯಾ? ಸೊ ಇದನ್ನ ನಾವು ಏನಂತ ಕರಿತೀವಿ? ವರ್ಟಿಕಲ್ ಸರ್ಕ್ಯುಲೇಷನ್ ಅಂತ ಕೂಡ ಕರಿಬಹುದು, ವರ್ಟಿಕಲ್ ಮೂವ್ಮೆಂಟ್ ಅಂತ ಕೂಡ ಕರಿಬಹುದು. ಏನಪ್ಪ ವರ್ಟಿಕಲ್ ಆಗಿ ಮೂವ್ ಆಗ್ತಿದೆ? ವರ್ಟಿಕಲ್ ಮೂವ್ಮೆಂಟ್ ಆಫ್ ವಾಟರ್ ಪಾರ್ಟಿಕಲ್ಸ್ ಅಲ್ವಾ? ಜನರಲ್ ಆಗಿ ಬರಿಬೇಕಂತ ಅಂದ್ರೆ ವರ್ಟಿಕಲ್ ಮೂವ್ಮೆಂಟ್ ಆಫ್ ಪಾರ್ಟಿಕಲ್ಸ್ ನಡೆಯುತ್ತೆ. ನೆನಪಿಟ್ಕೊಳ್ಳಿ, ಎಲ್ಲೆಲ್ಲಿ ನಮಗೆ ಕನ್ವೆಕ್ಷನ್ ಇದೆಯೋ ಅಲ್ಲೆಲ್ಲ ಏನ್ ನಡೆಯುತ್ತೆ? ವರ್ಟಿಕಲ್ ಮೂವ್ಮೆಂಟ್ ಆಫ್ ಪಾರ್ಟಿಕಲ್ಸ್ ನಡೆಯುತ್ತೆ. ಅದ್ರ ಜೊತೆಗೆ ಇಲ್ಲೇನಾಗತ್ತೆ? ಬಿಸಿ ಕೂಡ ಟ್ರಾನ್ಸ್ಫರ್ ಆಗತ್ತೆ, ಹೀಟ್ ಟ್ರಾನ್ಸ್ಫರ್ ಕೂಡ ಆಗತ್ತೆ. ಸೊ ಇಲ್ಲೆರಡು ಕೆಲಸ ನಡೀತಿದೆ. ಒಂದೇನು? ವರ್ಟಿಕಲ್ ಮೂವ್ಮೆಂಟ್ ಆಫ್ ಪಾರ್ಟಿಕಲ್ಸ್ ನಡೀತಿದೆ, ಎರಡನೇದು ಹೀಟ್ ಟ್ರಾನ್ಸ್ಫರ್ ಆಗ್ತಿದೆ. ಸೊ ಸಾಲಿಡ್ಸ್ ಅಲ್ಲಿ ನಡೆಯುತ್ತಾ? ಇಲ್ಲ. ಯಾಕೆ? ಈಗ ಒಂದು ಐರನ್ ಇದೆ ಅಂತ ಇಟ್ಕೊಳ್ಳಿ, ಐರನ್ ಅನ್ನು ಬಿಸಿ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ.
ಐರನ್ ಅನ್ನ ಬಿಸಿ ಮಾಡಿದ್ರೆ ಆ ಫ್ರಂಟ್ ಇರೋ ಪಾರ್ಟ್ ಮೆಲ್ಟ್ ಆಗತ್ತೆ, ಹಂಗೇ ಎಂಟೈರ್ ಐರನ್ ಬಿಸಿ ಆಗತ್ತೆ ಹೊರತು ಇಲ್ಲಿರೋ ಐರನ್ ಇಲ್ಲೂ ಬರಲ್ಲ, ಇಲ್ಲಿರೋ ಐರನ್ ಇಲ್ಲಿ ಹೋಗಲ್ಲ. ಆ ರೀತಿ ಮೂವ್ಮೆಂಟ್ ಆಗೋದಿಲ್ಲ. ಕರೆಕ್ಟಾ? ಸೊ ಸಾಲಿಡ್ಸ್ ಅಲ್ಲಿ ಕನ್ವೆಕ್ಷನ್ ನಾರ್ಮಲಿ ಇರೋದಿಲ್ಲ. ಕನ್ವೆಕ್ಷನ್ ಅಲ್ಲಿ ಇರುತ್ತೆ ಲಿಕ್ವಿಡ್ಸ್ ಅಲ್ಲಿ ಅಥವಾ ಗ್ಯಾಸಸ್ ಅಲ್ಲಿ ಇರುತ್ತೆ. ನಾವು ಅಟ್ಮಾಸ್ಫಿಯರ್ ಬಗ್ಗೆ ಓದಿದಾಗ ಅಟ್ಮಾಸ್ಫಿಯರ್ ಅಲ್ಲೂ ಸಹ ಕನ್ವೆಕ್ಷನ್ ಇರುತ್ತೆ, ಆದರೆ ಒಂದು ಕಂಡೀಷನ್ ಅಲ್ಲಿ ಮಾತ್ರ ಇರುತ್ತೆ. ಯಾವ್ದ ಕಂಡೀಷನ್? ಆ ಕಂಡೀಷನ್ ಇಲ್ಲಿ ಬರ್ದಿದ್ದೀನಿ ನೋಡಿ. ಸೊ ಇದೇನಿದು ನೋಡಿ, ಇದು ಭೂಮಿ ಅಂತ ಇಟ್ಕೊಳ್ಳೋಣ, ಇದನ್ನ ಅರ್ತ್ ಸರ್ಫೇಸ್ ಅಂತ ಅನ್ಕೊಳ್ಳಿ. ಸೊ ಇಲ್ಲಿಂದ ಮೇಲ್ ಹೋಗ್ತಿದ್ದೀನಿ ಅಂತ ಅನ್ಕೊಳ್ಳೋಣ. ಸೊ ಯಾವಾಗ ನಾವು ಭೂಮಿಯಿಂದ ಮೇಲಕ್ಕೆ ಹೋಗ್ತಿದೀವೋ ಟೆಂಪರೇಚರ್ ಏನಾಗ್ತಿದೆ? ಫಸ್ಟ್ ಹಾಟ್ ಇದೆ, ಆಮೇಲೆ ಕೋಲ್ಡ್ ಇದೆ. ಅಂದ್ರೆ ಏನರ್ಥ? ಕನ್ವೆಕ್ಷನ್ ಅಂತ ಅಂದ್ರೆ ನೆನ್ಪಿಟ್ಕೊಳ್ಳಿ, ವಿತ್ ಇನ್ಕ್ರೀಸ್ in height, if temperature decreases. ಸೊ ನಾವ್ ಯಾವಾಗ ಮೇಲಕ್ಕೆ ಹೋಗ್ತಿದ್ದಂಗೆ ಟೆಂಪರೇಚರ್ ಕಡಿಮೆ ಆಗುತ್ತೋ ಅವಾಗ ನಾವು ಅದನ್ನ ಕನ್ವೆಕ್ಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕನ್ವೆಕ್ಷನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಕನ್ವೆಕ್ಷನ್ ಯಾವಾಗ ಆಗತ್ತೆ? ವಿತ್ ಇನ್ಕ್ರೀಸ್ ಇನ್ ಹೈಟ್ ಇಫ್ ಟೆಂಪರೇಚರ್ ಡಿಕ್ರೀಸಸ್ ಕನ್ವೆಕ್ಷನ್ ಆಗತ್ತೆ. ಇಲ್ಲಿ ವರ್ಟಿಕಲ್ ಮೂವ್ಮೆಂಟ್ ಆಫ್ ಪಾರ್ಟಿಕಲ್ಸ್ ಇರುತ್ತೆ, ಹೀಟ್ ಟ್ರಾನ್ಸ್ಫರ್ ಕೂಡ ಇರುತ್ತೆ. ಇದು ಫಸ್ಟ್ ಪಾಯಿಂಟ್ ನಿಮಗೆ. ಈಗ ಎರಡನೇದೇನು? ಕಂಡಕ್ಷನ್ ಅಂತ ಕರೀತೀವಿ. ಸೊ ಕಂಡಕ್ಷನ್ ಅಂದ್ರೆ ಏನು? ಈಗ ನೋಡಿ, ನಾನು ಸೇಮ್ ಟಂಬ್ಲರ್ ಅನ್ನ ತಗೊಂತೀನಿ. ಸೊ ನಾನು ಹಾಸ್ಟೆಲ್ ಇದ್ದೀನಿ, ಹಾಸ್ಟೆಲ್ ಇರೋದ್ರಿಂದ ನಮ್ಮ ಹಾಸ್ಟೆಲಲ್ಲಿ ಹೀಟರ್ ಇಲ್ಲ, ಏನು ವಾಟರ್ ಹೀಟರ್ ಇಲ್ಲ, ಬಿಸಿ ನೀರು ಕೊಡಲ್ಲ. ಆದರೆ ನನಗೆ ಬಿಸಿ ನೀರಲ್ಲೇ ಸ್ನಾನ ಮಾಡಬೇಕು. ಸೊ ಏನು ಮಾಡ್ತೀನಿ? ನಾನು ಒಂದು ಹೀಟರ್ನ ತಗೊಂಡು ಬಂದು ಇಡ್ತೀನಿ. ಆ ಹೀಟರ್ನ ತಗೊಂಡು ಬಂದು ಇಟ್ಟಾಗ ನಿಮಗೇನಾಗತ್ತೆ? ಮೇಲಿನ ಲೇಯರ್ಸ್ ಎಲ್ಲ ಫಸ್ಟ್ ಬಿಸಿ ಆಗಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಹೀಟರ್ ಎಲ್ಲರಿಗೂ ಇದೆಯೋ ಅಲ್ಲರಿಗೂ ಪ್ರತಿಯೊಂದು ಬಿಸಿ ಆಗಕ್ಕೆ ಸ್ಟಾರ್ಟ್ ಆಗತ್ತೆ. ಆ ಹೀಟರ್ ಕೆಳಗಿರೋದೆಲ್ಲ ಇನ್ನ ತಣ್ಣಗೆ ಇರುತ್ತೆ. ನಿಮಗೆ ಅರ್ಥ ಆಗ್ತಿದ್ಯಾ? ಸೊ ಈಗ ನೋಡಿ, ಇಲ್ಲೇನಾಯ್ತು? ಇದನ್ನ ಎ ಅಂತ ಕರಿತೀನಿ, ಇದನ್ನ ಬಿ ಅಂತ ಕರಿತೀನಿ. ಸೊ ಏನಾಗತ್ತೆ? ಎ ಹಾಟ್ ಆಗಿದೆ, ಬಿ ಕೋಲ್ಡ್ ಆಗಿದೆ. ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಬಿಸಿ ಆಗಿದ್ದರೆ ಅದರ ತೂಕ ಕಡಿಮೆ ನಾವು ಕಂಪೇರ್ ಮಾಡಿದಾಗ. ಆಯ್ತಾ? ಸೊ ವಾಟರ್, ಹಾಟ್ ವಾಟರ್ ಈಸ್ ಲೈಟರ್, ಕೋಲ್ಡ್ ವಾಟರ್ ಈಸ್ ಡೆನ್ಸರ್. ನೋಡಿ, ತೂಕ ಜಾಸ್ತಿ ಇದ್ದರೆ ಗ್ರಾವಿಟೇಷನಲ್ ಫೋರ್ಸ್ ಇಂದ ಕೆಳಗೆ ಬರುತ್ತೆ. ಆದರೆ ಇಲ್ಲಿ ಆಲ್ರೆಡಿ ನೀರು ಕೆಳಗೆ ಇದೆ, ತೂಕ ಜಾಸ್ತಿ ಇರೋ ನೀರು ಕೆಳಗೆ ಇದೆ. ಯಾವಾಗ ತೂಕ ಜಾಸ್ತಿ ಇರೋ ನೀರು ಕೆಳಗೆ ಇರುತ್ತೋ ಆಗ ಬಿಸಿ ನೀರು ಕೆಳಗೆ ಬರೋದಾಗ್ಲಿ ತಣ್ಣಗಿರೋ ನೀರು ಮೇಲಕ್ಕೆ ಹೋಗೋದಾಗ್ಲಿ ಆಗೋದಿಲ್ಲ. ಕನ್ವೆಕ್ಷನ್ ಅಲ್ಲಿ ನೋಡ್ದಂಗೆ ಇಲ್ಲಿ ನಮಗೆ ವರ್ಟಿಕಲ್ ಮೂವ್ಮೆಂಟ್ ಆಫ್ ಏರ್ ಅಂತೂ ನಡೆಯೋದೇ ಇಲ್ಲ. ಅರ್ಥ ಆಗ್ತಿದ್ಯಾ? ಸೊ ಯಾವಾಗ ನಿಮಗೆ ವರ್ಟಿಕಲ್ ಮೂವ್ಮೆಂಟ್ ಆಫ್ ಏರ್ ಆರ್ ವಾಟರ್ ಇರೋದಿಲ್ವೋ ಈಗ ಏನಾಗತ್ತೆ ನೋಡಿ, ಈ ಲೇಯರ್ ಎಲ್ಲ ಬಿಸಿ ಆಗಿದೆಯಾ? ಟಂಬ್ಲರ್ ಬಿಸಿ ಆಗಲ್ಲ, ಬಕೆಟ್ ಬಿಸಿ ಆಗಲ್ಲ. ಈಗ ನೀವು ಬಕೆಟ್ ಅನ್ನು ತಗೊಂಡೋಗಿ ಕುಕ್ಕರ್ ಮೇಲೆ ಇಟ್ಟು ಹೀಟ್ ಮಾಡಿದ್ರೆ ಫಸ್ಟ್ ಏನಾಗುತ್ತೆ? ಬಕೆಟ್ ಬಿಸಿ ಆಗತ್ತೆ, ಸೊ ಬಕೆಟ್ ಮೆಲ್ಟ್ ಆಗೋಗುತ್ತೆ. ಬಟ್ ಇಲ್ಲಿ ನೀವೇನ್ ಮಾಡ್ತೀರಾ? ಒಂದು ಕೋಲ್ ಇಟ್ಬಿಟ್ಟು ಅದನ್ನ ಮಧ್ಯದಲ್ಲಿ ಇಟ್ಟಿರ್ತೀರಲ್ವಾ, ಸೊ ನೀರು ಮಾತ್ರ ಬಿಸಿ ಆಯಿತು. ಈಗ ಏನಾಗುತ್ತೆ ನೋಡಿ, ನೆಕ್ಸ್ಟ್ ಈ ನೀರು, ಈ ಬಿಸಿಯಾಗಿರುವಂತಹ ನೀರು, ಈ ಲೇಯರ್ಸ್ ಅನ್ನ ನಾನು ಕಪ್ಪದಲ್ಲಿ ತೋರಿಸ್ತೀನಿ.
ನೋಡಿ, ಈ ಕೆಳಗಿರೋ ಲೇಯರ್ಸ್ ಎಲ್ಲ ಬಿಸಿ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹೇಗಪ್ಪ ಸ್ಟಾರ್ಟ್ ಮಾಡುತ್ತೆ? ಕಾಂಟ್ಯಾಕ್ಟ್ ಇಂದ ಪಾಸ್ ಆಗತ್ತೆ. ಇಲ್ಲಿ ನೋಡಿ, ಇಲ್ಲಿ ಬಿಸಿ ನೀರಿದೆಯಾ? ಈ ಬಿಸಿ ನೀರು ಇದನ್ನ ಬಿಸಿ ಮಾಡುತ್ತೆ, ಮತ್ತೆ ಈ ಬಿಸಿ ನೀರು ಇದನ್ನ ಬಿಸಿ ಮಾಡುತ್ತೆ, ಈ ಬಿಸಿ ನೀರು ಇದನ್ನ ಬಿಸಿ ಮಾಡುತ್ತೆ. ಆದ್ರಿಂದಲೇ ನೀವು ಒಂದು 15-20 ನಿಮಿಷ ಇಟ್ಬಿಟ್ರಿ ಅಂತ ಇಟ್ಕೊಳ್ಳಿ, ಅವಾಗ ಏನಾಗುತ್ತೆ, ಮೇಲಿರೋ ನೀರು ಬಿಸಿ ಇರುತ್ತೆ, ಒಳಗೆ ಹೋಗ್ತಿದ್ದಂಗೆ ನೀರು ಬಿಸಿ ಇರೋದಿಲ್ಲ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ಫಸ್ಟ್ ನಾವು ಮಾಡ್ಬೇಕಾಗಿರೋದು ಏನು ಅಂತ ಅಂದ್ರೆ, ಸ್ವಲ್ಪ ಟೈಮ್ ಬಿಟ್ಟಾಗ ಈ ಲೇಯರ್ಗಳಿಂದ ಲೇಯರ್ಗೆ ಪಾಸ್ ಆನ್ ಆಗತ್ತೆ. ಸೊ ಈ ರೀತಿ ಒಂದು ಲೇಯರ್ ಇನ್ನೊಂದು ಲೇಯರ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾಗ ಅದೇನಾದ್ರೂ ಹೀಟ್ ಅನ್ನ ಪಾಸ್ ಮಾಡಿದರೆ ಅದನ್ನ ನಾವು ಏನಂತ ಕರಿತೀವಿ? ಕಂಡಕ್ಷನ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಯಾವಾಗಿರುತ್ತೆ ಕಂಡಕ್ಷನ್? ಇಲ್ಲಿ ನೋಡಿ, ಕೂಲ್ ಏರ್ ಕೆಳಗಿದ್ದು ಕೂಲ್ ಕೆಳಗಿದ್ದು ಹಾಟ್ ಮೇಲಿದ್ದಾಗ ನಿಮಗೆ ನಾರ್ಮಲಿ ನಡೆಯೋದನ್ನ ಏನಂತ ಕರಿತೀವಿ? ಕಂಡಕ್ಷನ್ ಅಂತ ಕರಿತೀವಿ. ಇಲ್ಲಿ ಕೆನ್ ಐ ಸೇ ನೋ ವರ್ಟಿಕಲ್ ಮೂವ್ಮೆಂಟ್ ಆಫ್ ಪಾರ್ಟಿಕಲ್ಸ್? ಇಲ್ಲಿ ನೋಡಿ, ಪಾರ್ಟಿಕಲ್ಸ್ ಮೂವ್ನೇ ಆಗ್ತಾ ಇಲ್ಲ. ನೋ ವರ್ಟಿಕಲ್ ಮೂವ್ಮೆಂಟ್ ಆಫ್ ಪಾರ್ಟಿಕಲ್ಸ್. ಕರೆಕ್ಟಾ? ಬಟ್ ಹೀಟ್ ಟ್ರಾನ್ಸ್ಫರ್ ಇದೆಯಾ? Heat transfer occurs. ವರ್ಟಿಕಲ್ ಮೂವ್ಮೆಂಟ್ ಆಫ್ ಪಾರ್ಟಿಕಲ್ಸ್ ಇರೋದಿಲ್ಲ, ಆದರೆ ಹೀಟ್ ಟ್ರಾನ್ಸ್ಫರ್ ನಡೆಯುತ್ತೆ. ಅರ್ಥ ಆಗ್ತಿದ್ಯಾ? ಇದು ನಿಮಗೆ ತುಂಬಾ ಅಂದ್ರೆ ತುಂಬಾ ಮುಖ್ಯ. ಯಾವುದು? ಕಂಡಕ್ಷನ್ ಪ್ರೋಸೆಸ್ ನಿಮಗೆ ಯಾವತ್ತಿಗೂ ಮುಖ್ಯ. ಅರ್ಥ ಆಗ್ತಿದ್ಯಾ? ಯಾವಾಗ ನಡೆಯುತ್ತಪ್ಪ ಕಂಡಕ್ಷನ್? with increase in height. If temperature increases, ಎಲ್ಲೇ ಆಗಲಿ ನಮಗೆ ಹೈಟ್ ಜೊತೆ ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋದರೆ ನಾವು ಕಂಡಕ್ಷನ್ ಅನ್ನು ನೋಡ್ತೀವಿ. ಸೊ ಈ ಡಯಾಗ್ರಾಮ್ ಅನ್ನು ನೀವು ಪಾಸ್ ಮಾಡಿ ಬರ್ಕೋಬಹುದು. ಆಯ್ತಾ? ಪಾಸ್ ಮಾಡಿ ಬರ್ಕೊಳ್ಳಿ, ನಾನು ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಈಗ ನಾವು ಯಾವುದೇ ಒಂದು ಪದಾರ್ಥವನ್ನ ಬ್ಯಾಡ್ ಕಂಡಕ್ಟರ್ ಅಥವಾ ಗುಡ್ ಕಂಡಕ್ಟರ್ ಅಂತ ಕರಿತೀವಿ. ಎಕ್ಸಾಂಪಲ್ ಏನು? ಈಗ ನನಗೆ ಒಂದು ವುಡ್ ಪೀಸ್ ಇದೆ ಅಂತ ಅನ್ಕೊಳ್ಳಿ. ಐರನ್ ಪೀಸ್ ಇದೆ ಅಂತ ಅನ್ಕೊಳ್ಳಿ. ಸೊ ಈಗ ನಾನು ವುಡ್ ಅನ್ನ ಇಲ್ಲಿ ಹೀಟ್ ಮಾಡ್ತೀನಿ. ಸೊ ಇಲ್ಲಿ ಬಿಸಿ ಮಾಡ್ತಾ ಇದ್ದೀನಿ. ಐರನ್ ಅನ್ನು ಕೂಡ ಇಲ್ಲಿ ಬಿಸಿ ಮಾಡ್ತಾ ಇದ್ದೀನಿ. ಸೊ ವುಡ್ ಅನ್ನೋದು ಒಂದು ಬ್ಯಾಡ್ ಕಂಡಕ್ಟರ್ ಅಂತ ಹೇಳ್ತೀವಿ. ಸೊ ವುಡ್ ಇಸ್ ಅ ಬ್ಯಾಡ್ ಕಂಡಕ್ಟರ್. ನೋಡಿ, ಎಲೆಕ್ಟ್ರಿಸಿಟಿ ಬೇರೆ, ನಾನು ನಿಮಗೆ ಇದ್ರ ಬಗ್ಗೆ ಮಾತ್ರ ಹೇಳ್ತಿದ್ದೀನಿ, ಹೀಟ್ ಬಗ್ಗೆ ಮಾತ್ರ ಹೇಳ್ತಿದ್ದೀನಿ. ಆಯ್ತಾ? ಸೊ ಈಗ ವುಡ್ ಅಂತ ಅನ್ಕೊಳ್ಳಿ. ಈಗ ಬಿಸಿನ ನಾನು ಇಲ್ಲಿ ಮಾಡಿದ್ದೀನಿ. ಸೊ ಇಲ್ಲಿ ಬಿಸಿ ಆದಾಗ ಇಲ್ಲಿ ಸ್ವಲ್ಪ ಬಿಸಿ ಇರುತ್ತೆ, ಇಲ್ಲಿ ಸ್ವಲ್ಪ ಬಿಸಿ ಇರುತ್ತೆ. ಮ್ಯಾಕ್ಸಿಮಮ್ ಇಲ್ಲಿವರೆಗೂ ನಿಮಗೆ ಕಟ್ಟಿಗೆ ಸ್ವಲ್ಪ ಬಿಸಿ ಆಗಿರುತ್ತೆ. ಬಟ್ ಇಲ್ಲೆಲ್ಲ ನಿಮಗೇನು ಬಿಸಿ ಇರೋದಿಲ್ಲ. ಕರೆಕ್ಟಾ? ಇಲ್ಲೆಲ್ಲ ನಿಮಗೆ ಬಿಸಿ ಏನು ಇರೋದೇ ಇಲ್ಲ. ಸೊ ಇಲ್ಲಿಂದ ಇಲ್ಲಿವರೆಗೂ ಬಂತೇ ಹೊರತು ನಿಮಗೆ ಇಲ್ಲಿವರೆಗೂ ಬರಲಿಲ್ಲ. ಆದರೆ ಇಲ್ಲಿ ನೋಡಿ, ಐರನ್ ಅನ್ನ ಬಿಸಿ ಮಾಡಿದೆ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ಬಿಸಿ ಮಾಡಿದ್ರೆ ಇದರಿಂದ ಇದಕ್ಕೆ ಬಂತು, ಇದರಿಂದ ಇದಕ್ಕೆ ಬಂತು, ಇದರಿಂದ ಇದಕ್ಕೆ ಬಂತು, ಇದಕ್ಕೆ ಬಂತು, ಇದಕ್ಕೆ ಬಂತು, ಇದಕ್ಕೆ ಬಂತು.
ಸೊ ಒಂದ್ ಸ್ವಲ್ಪ ಹೊತ್ತು ನಾನು ಐರನ್ ಅನ್ನ ಬಿಸಿಯಲ್ಲೇ ಇಟ್ಕೊಂಡಿದ್ದರೆ, ನೋಡಿ ಇದು ಐರನ್ ಅಂತ ಅನ್ಕೊಳ್ಳಿ, ನಾನು ಬಿಸಿಯಲ್ಲೇ ಇಟ್ಕೊಂಡಿದ್ದರೆ ಕೊನೆಗೆ ನನ್ನ ಕೈ ಕೂಡ ಬಿಸಿ ಆಗತ್ತೆ. ಸೊ ಯಾವುದೇ ಒಂದು ಆ ಹೀಟ್ ಅನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಅದನ್ನ ಗುಡ್ ಕಂಡಕ್ಟರ್ ಅಂತ ಕರಿತೀವಿ. ಟ್ರಾನ್ಸ್ಫರ್ ಮಾಡಲಿಲ್ಲ ಅಂದರೆ ಬ್ಯಾಡ್ ಕಂಡಕ್ಟರ್ ಅಂತ ಕರಿತೀವಿ. ಈಗ ನೋಡಿಪ್ಪ, ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಭೂಮಿ ಇದೆ, ಅಥವಾ ಭೂಮಿಗಿಂತ ಮುಂಚೆ ಇನ್ನ ತುಂಬಾ ಸಿಂಪಲ್ ಆಗಿರೋ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸೊ ಈಗ ನನ್ನ ಹತ್ರ ಒಂದು ಕ್ಯಾಂಡಲ್ ಇದೆ ಅಂತ ಅನ್ಕೊಳ್ಳಿ. ಈ ಕ್ಯಾಂಡಲ್ ನಾನು ಹಚ್ಚಿದಾಗ ನೋಡಿ, ಕ್ಯಾಂಡಲ್ ಹತ್ರ ಕೈ ಇಟ್ರೆ ಬಿಸಿ ಇರುತ್ತೆ, ಕರೆಕ್ಟಾ? ಕ್ಯಾಂಡಲ್ಗಿಂತ ದೂರ ಹೋಗ್ತಿದ್ದಂಗೆ ಬಿಸಿ ಕಡಿಮೆ ಆಗ್ತಾ ಹೋಗುತ್ತಾ. ಅಂದ್ರೆ ಏನು? ಎ ಬಿ ಸಿ ಮಾತ್ರನೇ ಬಿಸಿ ಇರುತ್ತೆ, ದೂರ ಹೋಗ್ತಿದ್ದಂಗೆ ಬಿಸಿ ಇರೋದಿಲ್ಲ. ಎಲ್ರೂ ಒಪ್ಕೊಂತೀರಾ? ಸೊ ಈಗ ಇಲ್ಲಿರೋದೆಲ್ಲ ಏನಪ್ಪ? ಕೆನ್ ಐ ಕಾಲ್ ಇಟ್ ಏರ್? ಗಾಳಿ ಅಂತ ಹೇಳ. ಗಾಳಿ ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್. ನೆನಪಿಟ್ಕೊಳ್ಳಿ, ನೀವು ಈ ಕ್ಯಾಂಡಲ್ ನ 1 ಗಂಟೆ ಬಿಸಿ ಮಾಡಿ, 2 ಗಂಟೆ ಬಿಸಿ ಮಾಡಿ, 5 ಗಂಟೆ ಬಿಸಿ ಮಾಡಿ, ನಿಮಗೆ ಕ್ಯಾಂಡಲ್ ಕಡಿಮೆ ಆಗ್ತಾ ಹೋಗುತ್ತೆ ಹೊರತು, ಇವಾಗ ನಾನು 1 ಅವರ್ ಹಿಂಗೇ ಇಟ್ಕೊಂಡಿದ್ದರೆ ನೋಡಿ ಬಿಸಿ ತಟ್ತಾನೆ ಇಲ್ಲ, ನಾನು ಹೀಗೆ ಇಟ್ಕೊಂಡಿರ್ತೀನಿ, ಏನೂ ಆಗಲ್ಲ. ಅದೇ ನಾನು ಹತ್ರ ಇಟ್ಕೊಂಡಿದ್ರೆ ನನಗೆ ಬಿಸಿ ತಟ್ಟುತ್ತೆ, ಬಟ್ ದೂರ ಇಟ್ಕೊಂಡಿದ್ರೆ ನನಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇದರಿಂದ ನೀವು ಹೇಳಿ, ಏರ್ ಅನ್ನ ನಾವು ಗುಡ್ ಕಂಡಕ್ಟರ್ ಅಂತ ಕರಿತೀವ, ಬ್ಯಾಡ್ ಕಂಡಕ್ಟರ್ ಅಂತ ಕರಿತೀವ? ಏರ್ ಇಸ್ ಎ ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್. ಈಗ ಇದನ್ನೇ ನಾನು ನಿಮಗೆ ಇನ್ನೊಂದು ಕಾನ್ಸೆಪ್ಟ್ ಅಲ್ಲಿ ಹೇಳ್ತೀನಿ. ಅರ್ತ್ ಈಗ ತುಂಬಾ ಬಿಸಿಯಾಗಿದೆ ಅಂತ ಅನ್ಕೊಳ್ಳೋಣ. ಸೊ ಅರ್ತ್ ಹತ್ರ 2 ಲೇಯರ್ ಅಥವಾ 3 ಲೇಯರ್ ಇದೆ ಅಂತ ಇಟ್ಕೊಳ್ಳಿ, ಆಯ್ತಪ್ಪ? ಸೊ ಇದರಿಂದ ಏನಾಗತ್ತೆ ಅಂದ್ರೆ, ಇದು ಹಾಟ್ ಆಗಿರುತ್ತೆ, ಇದು ವಾರ್ಮ್ ಆಗಿರುತ್ತೆ, ಇದು ಕೋಲ್ಡ್ ಆಗಿರುತ್ತೆ. ನೀವು ಎಷ್ಟೊತ್ತಾದ್ರೂ ಬಿಡಿ, ಭೂಮಿ ಬಿಸಿಯಾಗಿದ್ದರೆ ಭೂಮಿ ಮೇಲಿರುವಂತಹ ಏರು ಬಿಸಿ ಆಗತ್ತೆ. ಈಗ ಹೇಳಿ, ಭೂಮಿ ಬಿಸಿ ಆದಾಗ ಭೂಮಿ ಮೇಲಿರುವಂತಹ ಏರ್ ಕೂಡ ಬಿಸಿ ಆಯಿತು. ಯಾಕೆ ಬಿಸಿ ಆಯಿತು? ಕಂಡಕ್ಷನ್ ಇಂದ. ಕಂಡಕ್ಷನ್ ಯಾವಾಗ ಆಗತ್ತೆ? ಯಾವುದಾದ್ರೂ ಒಂದು ಹೀಟ್ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ, ನಾವು ಹೋಗಿ ಕುಕ್ಕರ್ ಅನ್ನ ಮುಟ್ಟಿದ್ವಿ ಅಂತ ಇಟ್ಕೊಳ್ಳಿ, ನಮ್ ಕೈ ಆ ಕುಕ್ಕರ್ ನ ಮುಟ್ಟಿದ ತಕ್ಷಣ ಆ ಬಿಸಿಯಾಗಿರೋ ಕುಕ್ಕರ್ ನ ಮುಟ್ಟಿದ್ರೆ ನಮಗ ಆ ಬಿಸಿ ತಟ್ಟುತ್ತೆ. ಅದನ್ನ ಏನಂತ ಕರಿತೀವಿ? ಕಂಡಕ್ಷನ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಅದೇ ದೂರ ಹೋಗ್ತಿದ್ದಂಗೆ ಈ ಹಾಟ್ ಲೇಯರ್ ಈ ವಾರ್ಮ್ ಲೇಯರ್ ಅನ್ನ ಸ್ವಲ್ಪ ಬಿಸಿ ಮಾಡುತ್ತೆ. ಅಂದ್ರೆ ಏನು? ಈಗ ಭೂಮಿ 30 ಡಿಗ್ರಿಯಲ್ಲಿದ್ದರೆ ಏರು 25 ಡಿಗ್ರಿಯಲ್ಲಿ ಇರುತ್ತೆ, ಅದ್ರ ಮೇಲಿರುವಂತಹ ಏರು 20 ಡಿಗ್ರಿಯಲ್ಲಿ ಇರುತ್ತೆ ಅಷ್ಟೇ. ಇದರ ಮೇಲೆ 0 ಡಿಗ್ರಿ ಇರಲಿ, 0 ಡಿಗ್ರಿ ಸೆಲ್ಸಿಯಸ್ ಇರಲಿ, ಈ ಹೀಟು ಇದನ್ನ ಯಾವುದೇ ಕಾರಣಕ್ಕೂ ಹೀಟ್ ಮಾಡೋದೇ ಇಲ್ಲ. ಇದು ಯಾವುದೇ ಕಾರಣಕ್ಕೂ ಈ ವಾರ್ಮ್ನೆಸ್ ಈ ಕೋಲ್ಡ್ ಹತ್ರಕ್ಕೆ ಹೋಗೋದೇ ಇಲ್ಲ. ವೈ? ಬಿಕಾಸ್ ಏರ್ ಈಸ್ ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಏರನ್ನ ಏನಂತ ಕರಿತೀವಿ? ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್. ಆದ್ದರಿಂದ ನೋಡಿ, ಕಂಡಕ್ಷನ್ ಆಗುತ್ತಾ? ಸ್ವಲ್ಪ ಆಗತ್ತೆ. ಸೊ ಬಿಸಿ ಎಲ್ಲಿ ತಟ್ಟುತ್ತೋ ಅಲ್ಲಿ ಬಿಸಿ ಆಗತ್ತೆ, ಆಗಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಬರೀ ಗಾಳಿನೇ ಇದ್ದಾಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಮಗೆ ಎಫೆಕ್ಟ್ ಆಗೋದಿಲ್ಲ. ಅರ್ಥ ಆಗ್ತಿದ್ಯಾ? ಸೊ ಏರ್ ಈಸ್ ನಾಟ್ ಎ ಗುಡ್ ಕಂಡಕ್ಟರ್ ಆಫ್ ಹೀಟ್. ಆದ್ದರಿಂದ ಏರ್ ಲೇಯರ್ಸ್ ಕ್ಲೋಸರ್ ಟು ಅರ್ತ್ ವಿಲ್ ಬಿ ಹಾಟರ್. ಆಸ್ ಐ ಮೂವ್ ಅವೇ ಏರ್ ಲೇಯರ್ಸ್ ವಿಲ್ ಬಿ ಕೂಲರ್. ಇವಾಗ ಏರ್ ಗುಡ್ ಕಂಡಕ್ಟರ್ ಆಗಿದ್ರೆ ಏನಾಗಿರೋದು? ಸ್ವಲ್ಪ ಹೊತ್ತು ಇದು 25 ಆಗಿರೋದಾ, ಸ್ವಲ್ಪ ಹೊತ್ತು ಆದ್ಮೇಲೆ ಇದು 25 ಡಿಗ್ರಿ ಆಗಿರೋದಾ, ಅದಾದ್ಮೇಲೆ ಇದೊಂದು 25 ಡಿಗ್ರಿ ಆಗಿರೋದು, ಇದ್ರ ಮೇಲೆ 25 ಡಿಗ್ರಿ ಆಗಿರೋದು. ಅದೇ ರೀತಿ ಎಲ್ಲಾ ಕಡೆ ಸೇಮ್ ಟೆಂಪರೇಚರ್ ಇರೋದು. ಬ್ಯಾಡ್ ಕಂಡಕ್ಟರ್ ಆಗಿರೋದ್ರಿಂದ ಒಂದ್ ಸ್ವಲ್ಪ ಬಿಸಿ ಇರುತ್ತೆ, ಇನ್ನ ದೂರಕ್ಕೆ ಹೋಗ್ತಿದ್ದಂಗೆ ನಿಮಗೆ ಬಿಸಿ ಗೊತ್ತಾಗೋದೇ ಇಲ್ಲ. ಇದನ್ನ ನಾವೇನಂತ ಕರಿತೀವಿ? ಬ್ಯಾಡ್ ಕಂಡಕ್ಟರ್ ಅಂತ ಕರಿತೀವಿ. ಐ ಹೋಪ್ ನಿಮಗೆ
ಈಗ ಎರಡು ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ. ಒಂದನ್ನ ಏನಂತ ಕರಿತೀವಿ? ಕನ್ವೆಕ್ಷನ್ ಅಂತ ಕರಿತೀವಿ. ಇನ್ನೊಂದನ್ನ ಏನಂತ ಕರಿತೀವಿ? ಕಂಡಕ್ಷನ್ ಅಂತ ಕರಿತೀವಿ. ಈಗ ನಮಗೆ ಒಂದು ಮೂರನೇ ಕಾನ್ಸೆಪ್ಟ್ ಇದೆ. ಆ ಮೂರನೇ ಕಾನ್ಸೆಪ್ಟ್ ಅನ್ನ ರೇಡಿಯೇಷನ್ ಅಂತ ಕರಿತೀವಿ. ಏನಪ್ಪ ರೇಡಿಯೇಷನ್ ಅಂತ ಅಂದರೆ, ಈಗ ಇದು ಚಳಿಗಾಲ ಅಂತ ಅನ್ಕೊಳ್ಳಿ. ಸೊ ಚಳಿಗಾಲದಲ್ಲಿ ನೀವೆಲ್ಲ ಕೂತು ಏನು ಮಾಡ್ತೀರಾ? ಬಿಸಿಗೆ ಕೂತ್ಕೊಂಡಿರ್ತೀರ, ಆಯ್ತಾ? ಕಟ್ಟಿಗೆ ಎಲ್ಲ ಹಾಕಿ ಅದನ್ನ ಬಿಸಿ ಮಾಡಿ, ರೈಟ್, ಬೆಂಕಿ ಹಚ್ಚಿ ಕೂತಿರ್ತೀರ. ಸೊ ಈಗ ನನಗೆ ಒಂದು ಹೇಳಿ, ನನಗೆ ಬೆಚ್ಚಗಾಗಬೇಕು ಅಂತ ಅನ್ಕೊಳ್ಳಿ. ಸೊ ನಾನು ಈ ಕಟ್ಟಿಗೆ ಹತ್ರ ಕೂತ್ರೆ ಸಾಕ ಅಥವಾ ಕಟ್ಟಿಗೆ ಮೇಲೆ ಕುತ್ಕೋಬೇಕಾ? ನೋಡಿ, ನಾನು ಕಟ್ಟಿಗೆ ಮೇಲೆ ಕುತ್ಕೊಂಡ್ರೆ ಅವಾಗ ನನ್ನ ಚರ್ಮ ಕೂಡ ಸುಡುತ್ತೆ. ಆದರೆ ಅಲ್ಲಿ ಏನಾಗ್ತಿದೆ? ಕಂಡಕ್ಷನ್ ನಡೀತಿದೆ. ಈಗ ನಾನು ದೂರದಲ್ಲಿ ಕೂತಿರ್ತೀನಿ. ನಾನು ದೂರದಲ್ಲಿ ಕೂತಿದ್ದು ಏನ್ ಮಾಡ್ತೀನಿ? ನನ್ನ ಕೈನ ಈಗ ಇದರಿಂದ ಸ್ವಲ್ಪ ದೂರದಲ್ಲಿ ನಾನು ಕೂತಿದ್ದರೆ ನನಗೇನಾಗುತ್ತೆ? ಆ ಶಾಖ ನನ್ನ ಕೈಗೆ ಮುಟ್ಟಿ ನನ್ನ ಕೈ ಬಿಸಿ ಆಗುತ್ತೆ. ಸೊ ನನ್ನ ಕೈ ಬಿಸಿ ಆದ ಮೇಲೆ ನಾನೇನು ಮಾಡ್ತೀನಿ? ಇದನ್ನ ಹೀಗೆ ಇಟ್ಕೊಂಡೆ ಅಂತ ಇಟ್ಕೊಳ್ಳಿ. ಈಗ ನೋಡಿ, ನಾನು ಫಸ್ಟ್ ನನ್ನ ಕೈನ ಬಿಸಿ ಮಾಡ್ಕೊಂತೀನಿ. ಬಿಸಿ ಮಾಡ್ಕೊಂಡು ಹೀಗೆ ಇಟ್ಕೊಂಡ್ರೆ ಈ ಕೈಯಿಂದ ನನಗೇನು ಬಿಸಿ ಬರೋದಿಲ್ಲ ಅಲ್ವಾ? ಅದಕ್ಕೆ ನಾನೇನು ಮಾಡ್ತೀನಿ? ಫಸ್ಟ್ ಇದನ್ನ ಬಿಸಿ ಮಾಡಿಕೊಂಡು ಮತ್ತೆ ನನ್ನ ಕೆನ್ನೆಗಳ ಹತ್ರ ತಗೊಂಡೋಗ್ತೀನಿ. ಯಾಕೆ? ಮತ್ತೆ ನಾನು ಅದನ್ನ ತಗೊಂಡೋದಾಗ ಇಲ್ಲಿ ಏನ್ ನಡೀತಿದೆ? ಕಂಡಕ್ಷನ್. ನೋಡಿ, ಟಚ್ ಆಗ್ತಿದ್ಯಾ? ಟಚ್ ಆದಾಗ ಹೀಟ್ ಟ್ರಾನ್ಸ್ಫರ್ ಆದ್ರೆ ಕಂಡಕ್ಷನ್ ಅಂತ ಕರಿತೀವಿ. ಸೊ ಇಲ್ಲಿ ಟಚ್ ಆಗಿ ಹೀಟ್ ಟ್ರಾನ್ಸ್ಫರ್ ಆಗ್ತಿದ್ಯಾ? ಕಂಡಕ್ಷನ್. ಆದರೆ ಇದಕ್ಕಿಂತ ಮುಂಚೆ ನಾನು ನನ್ನ ಕೈನ ಬೆಂಕಿಯಲ್ಲಿ ಇಡಲಿಲ್ಲ. ಬೆಂಕಿಯಲ್ಲಿ ಇಡದೇ ಇದ್ದಾಗ ನನ್ನ ಕೈ ಬಿಸಿ ಆಯಿತು. ಹೇಗೆ ಬಿಸಿ ಆಯಿತು? ಆ ಬೆಂಕಿಯಲ್ಲಿರೋ ಒಂದು ಬಿಸಿ ಸ್ವಲ್ಪ 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 ನಮ್ಮ ಹತ್ರ ಬರುತ್ತೆ. ಈಗ ನೀವು ಕುಕ್ಕರ್ ಹತ್ರ ಹೋಗಿ ಸ್ವಲ್ಪ ಹತ್ತಿರದಲ್ಲಿ ಕೈ ಇಟ್ಕೊಂಡ್ರೆ ಬಿಸಿ ಆಗತ್ತೆ. ಕ್ಯಾಂಡಲ್ ಸ್ವಲ್ಪ ಹತ್ತಿರದಲ್ಲಿ ಇಟ್ಕೊಂಡ್ರೆ ಬಿಸಿ ಆಗತ್ತೆ. ಅದನ್ನ ಏನಂತ ಕರಿತೀವಿ? ರೇಡಿಯೇಷನ್ ಅಂತ ಕರಿತೀವಿ. ಪ್ರತಿಯೊಂದು ಬಿಸಿ ಆಬ್ಜೆಕ್ಟ್ ಕೂಡ ತನ್ನ ಒಂದು ಹೀಟ್ ಅನ್ನ ಹೊರಗಡೆಗೆ ರೇಡಿಯೇಟ್ ಮಾಡುತ್ತೆ. ಅದನ್ನೇ ನಾವು ರೇಡಿಯೇಷನ್ ಅಂತ ಕರಿತೀವಿ. ಇದು ನಮಗೆ ತುಂಬಾ ಮುಖ್ಯವಾಗಿರುವಂತಹ ಒಂದು ಕಾನ್ಸೆಪ್ಟ್. ಇಲ್ಲೇನ್ ನಡೀತಿದೆ? ಇಲ್ಲೇನ್ ನಡೀತಿದೆ? ನನ್ನ ಹತ್ರ ಯಾವುದೇ ಒಂದು ಬಿಸಿಯಾಗಿರುವಂತಹ ಆಬ್ಜೆಕ್ಟ್ ಇದ್ದರೆ ಹೊರಗಡೆ ನೋಡಿ, ಇದು ಹಾಟ್, ಇದು ಕೂಲ್ ಅಂತ ಅನ್ಕೊಳ್ಳೋಣ. ಸೊ ಈ ಹಾಟ್ ಇಂದ ಕೂಲ್ಗೆ ಹೋಗುತ್ತೆ. ನೆನಪಿಟ್ಕೊಳ್ಳಿ, ಬಿಸಿ ಯಾವತ್ತು ಹೊರಗಡೆಗೆ ಹಾಟ್ ಇಂದ ಕೂಲ್ಗೆ ಹೋಗುತ್ತೆ. ಈಗ ನಾನು ನಿಮಗೆ ಹೇಳಬೇಕಾಗಿರೋದೇನು ಅಂದ್ರೆ, ಈಗ ನೋಡಿಪ್ಪ, ಇದರ ಟೆಂಪರೇಚರ್ ಬಂದು 100 ಡಿಗ್ರಿ ಅಂತ ಅನ್ಕೊಳ್ಳೋಣ. ಇದರ ಟೆಂಪರೇಚರ್ ಬಂದು 1000 ಡಿಗ್ರಿ ಅಂತ ಅನ್ಕೊಳ್ಳೋಣ. ಆಯ್ತಾ? ಇದನ್ನ ನಾನು 100 ಡಿಗ್ರಿಗೆ ಹೀಟ್ ಮಾಡಿದೀನಿ, ಇದನ್ನ 1000 ಡಿಗ್ರಿಗೆ ಹೀಟ್ ಮಾಡಿದೀನಿ ಅಂತ ಅನ್ಕೊಳ್ಳಿ. ಈಗ ಈ 100 ಡಿಗ್ರಿ ಇಂದ ಸರೌಂಡಿಂಗ್ಗೆ ಜಾಸ್ತಿ ಬಿಸಿ ಹೋಗುತ್ತಾ, ಕಡಿಮೆ ಬಿಸಿ ಹೋಗುತ್ತಾ? 100ರಿಂದ ಸರೌಂಡಿಂಗ್ ಎಷ್ಟಿದೆ? ನೆನಪಿಟ್ಕೊಳ್ಳಿ, ಒಂದು 35 ಇದೆ ಅಂತ ಇಟ್ಕೊಳ್ಳಿ. ಸರೌಂಡಿಂಗ್ ಇಲ್ಲೂ 35 ಡಿಗ್ರಿ ಇದೆ ಅಂತ ಇಟ್ಕೊಳ್ಳಿ. ಆಗ ಈ ಹಾಟ್ ನಿಮಗೆ ಸರೌಂಡಿಂಗ್ ಟೆಂಪರೇಚರ್ ಎಷ್ಟಿದೆಯೋ ಅಷ್ಟರವರೆಗೂ ಹೋಗಲೇಬೇಕು. ಅಂದ್ರೆ ಏನು? ಇದು 65 ಡಿಗ್ರಿ ಸೆಲ್ಸಿಯಸ್ ಅನ್ನ ಹೊರಗೆ ಬಿಟ್ಟು ಬಿಡುತ್ತೆ. ಇಲ್ಲಿ ಎಷ್ಟು ಬಿಡುತ್ತೆ? 965 ಡಿಗ್ರಿ ಸೆಲ್ಸಿಯಸ್ ಅನ್ನ ಹೊರಗೆ ಬಿಡುತ್ತೆ. ನೋಡಿ, ಈ ಆಬ್ಜೆಕ್ಟ್ ಇಂದ 65 ಡಿಗ್ರಿ ಮಾತ್ರ ಹೊರಗೆ ಹೋಗ್ತಿದೆ. ಈ ಆಬ್ಜೆಕ್ಟ್ ಇಂದ 965 ಡಿಗ್ರಿ ಸೆಲ್ಸಿಯಸ್ ಹೊರಗೆ ಹೋಗ್ತಿದೆ. ಅಂದ್ರೆ ಏನಪ್ಪ ಇಲ್ಲೇನ್ ನಡೀತಿದೆ ಅಂತ ಅಂದ್ರೆ, ಈ ಹೀಟು
ಕಡಿಮೆ ಹೋಗೋದ್ರಿಂದ ನಿಮಗೆ ಹೇಗೆ ಕಾಣಿಸುತ್ತೆ ಅಂದ್ರೆ ಸ್ಲೋ ಆಗಿ ಈ ರೀತಿ ಲಾಂಗ್ ವೇವ್ಸ್ ಅಲ್ಲಿ ಪಾಸ್ ಆಗ್ತಾ ಹೋಗುತ್ತೆ ನೋಡಿ. ಇದನ್ನ ಲಾಂಗ್ ವೇವ್ಸ್ ಅಂತ ಕರಿತೀವಿ. ಅದೇ ರೀತಿ ಇದು 965 ಅಂದ್ರೆ ತುಂಬಾ ಜಾಸ್ತಿ ಕೊಡ್ಬೇಕಲ್ಲ, ಅದಕ್ಕೆ ಇಲ್ಲಿಂದ ಬರುವಂತಹ ಒಂದು ವೇವ್ ತುಂಬಾ ಚಿಕ್ಕದಾಗಿ ಇರುತ್ತೆ ನೋಡಿ. ಅರ್ಥ ಆಗ್ತಿದೆಯಾ ನಿಮಗೆ? ಇದು ತುಂಬಾ ಚಿಕ್ಕದಾಗಿರುತ್ತೆ, ಇದು ದೊಡ್ಡದಾಗಿರುತ್ತೆ. ಅಂದ್ರೆ ಏನು ನೋಡಿ, ರೇಡಿಯೇಷನ್ ಮೀನಿಂಗ್ ಏನಪ್ಪ? ಎವ್ರಿ hot object radiates its heat to surrounding. ಅರ್ಥ ಆಗ್ತಿದೆಯಾ? ಎವ್ರಿ ಹಾಟ್ ಆಬ್ಜೆಕ್ಟ್ ರೇಡಿಯೇಟ್ಸ್ ಇಟ್ಸ್ ಹೀಟ್ ಟು ಸರೌಂಡಿಂಗ್. ಪ್ರತಿಯೊಂದು ಹಾಟ್ ಆಬ್ಜೆಕ್ಟು ಆ ಹೀಟ್ ಅನ್ನ ಸರೌಂಡಿಂಗ್ಗೆ ರೇಡಿಯೇಟ್ ಮಾಡೇ ಮಾಡುತ್ತೆ. ಇದು ಫಸ್ಟ್ ಪಾಯಿಂಟ್ ನೀವು ತಿಳ್ಕೋಬೇಕಾಗಿರೋದು. ಬಟ್ ಇಲ್ಲಿ ಎರಡಿರುತ್ತೆ. ಹಾಟರ್ ದಿ ಆಬ್ಜೆಕ್ಟ್, shorter is the wavelength ಅಂತ ಹೇಳ್ತೀವಿ. ಏನು ಹಂಗಂದ್ರೆ ಬಿಸಿ ಜಾಸ್ತಿ ಆದರೆ, ಇಲ್ಲಿ ನೋಡಿ ಇದು ಬಿಸಿ ಜಾಸ್ತಿನಾ, ವೇವ್ ಲೆಂತ್ ಏನಾಯ್ತು? ಕಮ್ಮಿ ಆಯ್ತು. ಸೊ ಇದೇನಿದು? ಇಲ್ಲಿ ವೇವ್ ಲೆಂತ್ ಜಾಸ್ತಿ ಅಂದ್ರೆ ಏನು? ಕೂಲರ್ ದಿ ಆಬ್ಜೆಕ್ಟ್, longer is the wavelength. ನೋಡಿ, ಕೂಲ್ ಆಗಿದ್ದರೆ ವೇವ್ ಲೆಂತ್ ಜಾಸ್ತಿ ಇರುತ್ತೆ, ಹಾಟ್ ಆಗಿದ್ದರೆ ವೇವ್ ಲೆಂತ್ ಕಡಿಮೆ ಇರುತ್ತೆ. ಈಗ ನೀವು ಬರೆಯಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಭೂಮಿ, ಸನ್ ನೋಡಿಪ್ಪ. ಸನ್ ಕ್ಯಾನ್ ಐ ಸೇ ಈಸ್ ಹಾಟ್? ಸೊ ಸನ್ ಇಂದ ಬರುವಂತಹ ಒಂದು ರೇಡಿಯೇಷನ್ ಅನ್ನ ನಾವು ಶಾರ್ಟ್ ವೇವ್ ರೇಡಿಯೇಷನ್ ಅಂತ ಕರೀತೀವಿ. ಸೂರ್ಯನಿಂದ ಬರುವಂತಹ ಒಂದು ರೇಡಿಯೇಷನ್ ಅನ್ನ ಶಾರ್ಟ್ ವೇವ್ ರೇಡಿಯೇಷನ್ ಅಂತ ಕರೀತೀವಿ. ಅರ್ಥಿಂದ ಹೋಗುವಂತಹ ರೇಡಿಯೇಷನ್ ಅನ್ನ ನಾವು ಲಾಂಗ್ ವೇವ್ ರೇಡಿಯೇಷನ್ ಅಂತ ಕರೀತೀವಿ. ಇದನ್ನೇನಂತ ಕರೀತೀವಿ? ಇನ್ಕಮಿಂಗ್ ಶಾರ್ಟ್ ವೇವ್ ರೇಡಿಯೇಷನ್, ಔಟ್ಗೋಯಿಂಗ್ ಲಾಂಗ್ ವೇವ್ ರೇಡಿಯೇಷನ್ ಅಂತ ಕರಿತೀವಿ. ಯಾಕೆ? ಸನ್ ಇಸ್ ಹಾಟ್, ಅರ್ತ್ ಇಸ್ ಕೂಲರ್. ಅರ್ಥ ಆಗ್ತಿದ್ಯಾ? ಸರ್ ಏನಕ್ಕೆ ಇವೆಲ್ಲ ಇಷ್ಟೊಂದು ಡೆಪ್ತ್ ಅಲ್ಲಿ ನಮಗೆ ಅನಲೈಸ್ ಮಾಡೋದಕ್ಕೆ ಬೇಕಾ? ಖಂಡಿತ ಬೇಕು. ಯಾಕೆ ಅಂದ್ರೆ ಇವೆಲ್ಲ ಅರ್ಥ ಆಗ್ಲಿಲ್ಲ ಅಂದ್ರೆ ಇವತ್ತಿನ ದಿನ ನೀವು ಕ್ಲೈಮೇಟ್ ಚೇಂಜ್ ಏನು ಓದ್ತಿದ್ದೀರಾ, ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಏನು ಓದ್ತಿದ್ದೀರಾ, ಗ್ಲೋಬಲ್ ವಾರ್ಮಿಂಗ್ ಅಂತ ಏನು ಓದ್ತಿದ್ದೀರಾ, ಅವೆಲ್ಲ ನಿಮಗೆ ಯೂಸ್ಲೆಸ್ ಆಗೋಗುತ್ತೆ. ಆದ್ರಿಂದ ಇವೆಲ್ಲ ಬೇಕೇ ಬೇಕು. ಸರಿ, ಹೇಗೆ ಅಪ್ಲೈ ಮಾಡೋದು? ಫಸ್ಟ್ ಈಗ ಪಾಸ್ ಮಾಡಿಕೊಂಡು ಇದನ್ನು ಬರ್ಕೊಳ್ಳಿ, ಆಯ್ತಾ? ಇದು ಬರೆದಾದ ಮೇಲೆ ಪಾಸ್ ಮಾಡಿಕೊಂಡು ಇದನ್ನ ಬರ್ಕೊಳ್ಳಿ, ಆಯ್ತಾ? ಇವೆರಡೂ ಬರ್ಕೊಂಡ ಮೇಲೆ ನೆಕ್ಸ್ಟ್ ಈಗ ನಿಮಗೆ ನಾನು
ಭೂಮಿ ಮೇಲೆ ನಡೆಯುವಂತಹ ಕೆಲವೊಂದು ಗ್ಯಾಸಸ್ ಅನ್ನ ತಗೊಂಡು ಅದು ಯಾವ ರೀತಿ ಬಿಹೇವ್ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಈಗ ನನ್ನ ಹತ್ರ ಒಂದು ವಾಟರ್ ವೇಪರ್ ಇದೆ ಅಂತ ಅನ್ಕೊಳ್ಳಿ. ಅಂದ್ರೆ ಏನು? ತೇವಾಂಶ, ಮಾಯಿಶ್ಚರ್ ಅಂತ ಕರಿತೀರಲ್ವಾ, ವಾಟರ್ ವೇಪರ್ ಇದೆ ಅಂತ ಅನ್ಕೊಳ್ಳಿ. ಇನ್ನೊಂದು ಕಡೆ ಆಕ್ಸಿಜನ್ ಇದೆ ಅಂತ ಅನ್ಕೊಳ್ಳೋಣ. ಇನ್ನೊಂದು ಕಡೆ ಕಾರ್ಬನ್ ಡೈಆಕ್ಸೈಡ್ ಅಥವಾ ಮೀಥೇನ್ ಇದೆ ಅಂತ ಅನ್ಕೊಳ್ಳಿ. ಇಲ್ಲೆಲ್ಲೋ ಮೇಲೆ ನಮಗೆ ಓಝೋನ್ ಇದೆ ಅಂತ ಅನ್ಕೊಳ್ಳಿ. ಇದು ಆಕ್ಸಿಜನ್ ಆಗಿರ್ಬೋದು, ನೈಟ್ರೋಜನ್ ಆಗಿರ್ಬೋದು, ಹೀಲಿಯಂ ಆಗಿರ್ಬೋದು, ಏನಾದ್ರೂ ಆಗಿರ್ಬೋದು, ಎಲ್ಲ ಗ್ಯಾಸಸ್ ಇಲ್ಲಿ. ಇದು ವಾಟರ್ ವೇಪರ್ ಸ್ಪೆಸಿಫಿಕ್ ಆಗಿ. ಇಲ್ಲೇನಿದು? ಕಾರ್ಬನ್ ಡೈಆಕ್ಸೈಡ್. ಇದೇನಿದು? ಮೀಥೇನ್ ಅಂತ ಕರಿತಿದ್ದೀನಿ. ಆಯ್ತಪ್ಪ? ಇದು ಓಝೋನ್. ಸೊ ಈಗ ನನಗೆ ನೋಡಿ, ಸೂರ್ಯನಿಂದ ಕಿರಣಗಳು ಭೂಮಿ ಮೇಲೆ ಬೀಳ್ತಾ ಇದೆ. ಸೂರ್ಯನಿಂದ ಕಿರಣಗಳು ಭೂಮಿ ಮೇಲೆ ಬೀಳ್ತಾ ಇದೆ. ಎಲ್ಲ ಗ್ಯಾಸಸ್ ಮೇಲೂ ಬೀಳ್ತಾನೆ ಇದೆ ಅಂತ ಅನ್ಕೊಳ್ಳಿ. ಈಗ ಈ ಓಝೋನ್ ಏನ್ ಮಾಡುತ್ತೆ ಅಂದ್ರೆ, ಈ ಓಝೋನ್ ಈ ಸೂರ್ಯನ ಕಿರಣದಲ್ಲಿ ಯುವಿನ ಮಾತ್ರ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಎಲ್ಲದನ್ನೂ ಅಬ್ಸಾರ್ಬ್ ಮಾಡ್ಕೊಳ್ಳಲ್ಲ, ಯುವಿ ರೇಸ್ ಅನ್ನ ಮಾತ್ರ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಓಝೋನ್ ಯುವಿ ರೇಸ್ ಅನ್ನ ಮಾತ್ರ ಅಬ್ಸಾರ್ಬ್ ಮಾಡಿಕೊಂಡು ಮಿಕ್ಕಿದ್ದ ಬಿಸಿನೆಲ್ಲ ಕಳಿಸ್ಬಿಡುತ್ತೆ. ಆಯ್ತಾ? ಸೊ ಮಿಕ್ಕಿದ್ದನ್ನೆಲ್ಲ ಕಳಿಸ್ಬಿಡುತ್ತೆ. ಮಿಕ್ಕಿದ್ದು ಬಂದಿದ್ದು ಏನಾಗತ್ತೆ, ಈಗ ಈ ವಾಟರ್ ವೇಪರ್ ಇದೆ ಅಲ್ವಾ, ಈ ವಾಟರ್ ವೇಪರ್ ಏನ್ ಮಾಡುತ್ತೆ? ಓಝೋನ್ ಇಂದ ಬರ್ತಿದೆ ಅಂತ ಅನ್ಕೊಳ್ಳಿ. ಈ ಸೂರ್ಯನ ಕಿರಣಗಳು ಎಷ್ಟಿದೆಯೋ ಅಷ್ಟನ್ನು ಎಳ್ಕೊಂಡು ಇದು ಬಿಸಿ ಆಗೋಗುತ್ತೆ. ಓಝೋನ್ ಕೂಡ ಸೂರ್ಯನ ಕಿರಣಗಳನ್ನ ಅಬ್ಸಾರ್ಬ್, ಯು ವಿ ರೇಸ್ ಅನ್ನ ಅಬ್ಸಾರ್ಬ್ ಮಾಡಿಕೊಂಡು ಬಿಸಿ ಆಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ವಾಟರ್ ವೇಪರ್ ಕೂಡ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಇದ್ರ ಈ ಆಕ್ಸಿಜನ್, ನೈಟ್ರೋಜನ್ ಇವೆಲ್ಲ ಇರುತ್ತಲ್ವಾ, ಹೈಡ್ರೋಜನ್ ಆಗಿರ್ಲಿ, ಯಾವುದೇ ಒಂದು ಸೂರ್ಯನ ಕಿರಣಗಳನ್ನ ಅಪ್ಪಿ ತಪ್ಪಿ ಅದು ಟಚ್ ಕೂಡ ಮಾಡೋದಿಲ್ಲ. ಸೊ ಸೂರ್ಯನ ಕಿರಣಗಳು ನಮಗೆ ಈ ಯಾವುದೇ ಒಂದು ಗಾಳಿನಾಗ್ಲಿ ಬಿಸಿ ಮಾಡೋದಿಲ್ಲ. ಅರ್ಥ ಆಗ್ತಿದ್ಯಾ? ಸೂರ್ಯನ ಕಿರಣ ಯಾವುದೇ ಒಂದು ಗಾಳಿನ ಬಿಸಿ ಮಾಡೋದಿಲ್ಲ. ನೆನ್ಪಿಟ್ಕೊಳ್ಳಿ. ಈಗ ಎರಡನೇದು ಏನಾಗ್ತಿದೆ? ಕಾರ್ಬನ್ ಡೈಆಕ್ಸೈಡ್ ಅಂತ ಅನ್ಕೊಳ್ಳಿ. ಕಾರ್ಬನ್ ಡೈಆಕ್ಸೈಡ್ ಸಹಿತ ನೀವು ನೋಡಿದ್ರೆ ಅದು ಕೂಡ ನಮಗೆ ಯಾವುದೇ ಕಾರಣಕ್ಕೂ ಸನ್ಸ್ ರೇಸ್ ಅನ್ನ ಅಬ್ಸಾರ್ಬ್ ಮಾಡ್ಕೊಳ್ಳಲ್ಲ. ಮೀಥೇನ್ ನೋಡಿ, ಮೀಥೇನ್ ಸಹ ಸನ್ಸ್ ರೇಸ್ ಅನ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋದಿಲ್ಲ. ಆಯ್ತಪ್ಪ? ಈಗ ನಾನು ಏನೇನು ಹೇಳಿದೆ ನಿಮಗೆ ನೋಡಿ, ವಾಟರ್ ವೇಪರ್ ಹೇಳಿದೆ, ಓಝೋನ್ ಹೇಳಿದೆ, ಆಕ್ಸಿಜನ್ ನೈಟ್ರೋಜನ್ ಗ್ಯಾಸಸ್ ಹೇಳಿದೆ, ಕಾರ್ಬನ್ ಡೈಆಕ್ಸೈಡ್ ಮೀಥೇನ್ ಹೇಳಿದೆ ಅಲ್ವಾ. ಇದರಲ್ಲಿ ಓಝೋನು ಯು ವಿ ರೇಸ್ ಅನ್ನ ಮಾತ್ರ ಅಬ್ಸಾರ್ಬ್ ಮಾಡ್ಕೊಂತು. ವಾಟರ್ ವೇಪರ್ ಸನ್ಸ್ ರೇಸ್ ಅನ್ನ ಪೂರ್ತಿಯಾಗಿ ಅಬ್ಸಾರ್ಬ್ ಮಾಡ್ಕೊಂತು. ಎಲ್ಲಾದ್ರೂ ಒಂದು ಕಡೆ ಒಂದು ಮೋಡ ಇದೆ ಅಂತ ಇಟ್ಕೊಳ್ಳಿ. ಬಿಳಿಯಾಗಿರುವಂತಹ ಒಂದು ಮೋಡ ಇದೆ ಅಂತ ಇಟ್ಕೊಳ್ಳಿ. ಸೊ ಆ ಮೋಡ ಏನ್ ಮಾಡುತ್ತೆ? ಸನ್ಸ್ ರೇಸ್ ಬೀಳ್ತಿದ್ದಂಗೆ ಆ ಮೋಡ ಸೂರ್ಯನ ಕಿರಣಗಳನ್ನ ರಿಫ್ಲೆಕ್ಟ್ ಮಾಡುತ್ತೆ ಅಂತ ಹೇಳ್ತೀವಿ. ರಿಫ್ಲೆಕ್ಟ್ ಅಂದ್ರೆ ಏನು? ಹೇಗೆ ಬಂತೋ ಹಾಗೆ ಅದನ್ನ ಹಿಂದಕ್ಕೆ ಕಳಿಸಿಬಿಡುತ್ತೆ. ನಿಮಗೆ ಅರ್ಥ ಆಗ್ತಿದ್ಯಾ? ಈಗ ನಾನು ನಿಮಗೆ ಇದನ್ನ ಇನ್ನೊಂದು ಪಿಕ್ಚರ್ ಅಲ್ಲಿ ಡ್ರಾ ಮಾಡಿ ತೋರಿಸ್ತೇನೆ ನೋಡಿ. ಈಗ ನಾನು ನಿಮಗೆ ಹೇಳಿದ್ದೇನು, ಎಲ್ಲೋ ಒಂದು ಕಡೆ ನಿಮಗೆ ಒಂದು ಮೋಡ ಇದೆ ಅಂತ ಇಟ್ಕೊಳ್ಳಿ. ಈಗ ಮೋಡ ಇದೆಯಾ? ಇಲ್ಲಿ ನಿಮಗೆ ಮೋಡದ ಮೇಲೆ ವಾಟರ್ ವೇಪರ್ ಇದೆ ಅಂತ ಇಟ್ಕೊಳ್ಳಿ. ಮೋಡದೊಳಗಲ್ಲ, ಮೋಡದ ಮೇಲೆ ವಾಟರ್ ವೇಪರ್ ಇದೆ ಅಂತ ಇಟ್ಕೊಳ್ಳಿ. ಮೋಡದ ಮೇಲೆ ಕಾರ್ಬನ್ ಡೈಆಕ್ಸೈಡ್ ಇದೆ, ಮೀಥೇನ್ ಇದೆ, ಏನಾದ್ರೂ ಇರಲಿ. ಸೊ ಏನಾಯ್ತು? ಸನ್ಸ್ ರೇಸ್ ಬಂತು.
ಅಬ್ಸಾರ್ಬ್ ಮಾಡ್ಕೊಂತಿದ್ವು. ಈಗ ಎಷ್ಟೆಷ್ಟು ಸನ್ಸ್ ರೇಸ್ ಬರ್ತಿದೆಯೋ ಅದನ್ನೆಲ್ಲ ರಿಫ್ಲೆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡತ್ತೆ. ನೋಡಿ, ಕಾರ್ಬನ್ ಡೈಆಕ್ಸೈಡ್, ಮೀಥೇನ್ ಏನಾದ್ರೂ ಇರ್ಲಿ ಎಲ್ಲದನ್ನು ರಿಫ್ಲೆಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆದ್ರೆ ಇಲ್ಲೇನಾಯ್ತಪ್ಪ, ವಾಟರ್ ವೇಪರ್ ಸನ್ಸ್ ರೇಸನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಈ ರಿಫ್ಲೆಕ್ಟ್ ಆಗಿರೋದನ್ನು ಕೂಡ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಈಗ ನೆನಪಿಟ್ಕೊಳ್ಳಿ, ಸೂರ್ಯನ ಕಿರಣಗಳನ್ನ ಯಾವುದಾದರೂ ಒಂದು ಗ್ಯಾಸ್, ಭೂಮಿ, ಒಂದು ಏನಂತಾರೆ ರೋಡ್ ಆಗಿರಬಹುದು, ಯಾವುದೇ ಒಂದು ರಿಫ್ಲೆಕ್ಟ್ ಮಾಡಿದರೆ ಅದನ್ನ ನಾವು ಅಲ್ಬೆಡೋ ಅಂತ ಕರಿತೀವಿ. ಅಲ್ಬೆಡೋ ಅಂದ್ರೆ ಏನು? ದ ಪೋರ್ಷನ್ ಆಫ್ ದಿ ಸನ್ಲೈಟ್ ವಿಚ್ ಇಸ್ ರಿಫ್ಲೆಕ್ಟೆಡ್. ನೋಡಿ ಬರೀತೀನಿ, ಪೋರ್ಷನ್ ಆಫ್ ಸನ್ಲೈಟ್ ರಿಫ್ಲೆಕ್ಟೆಡ್. ಆಯ್ತಾ? ರಿಫ್ಲೆಕ್ಟ್ ಆದಾಗ ಏನಾಗತ್ತೆ? ಇದೇನಪ್ಪ, ಇನ್ಕಮಿಂಗ್ ಶಾರ್ಟ್ ವೇವ್ ಸೋಲಾರ್ ರೇಡಿಯೇಷನ್. ಒಪ್ಕೊಂತೀರಾ? ಬಂದಿದ್ದೇನು? ಇನ್ಕಮಿಂಗ್ ಶಾರ್ಟ್ ವೇವ್ ಸೋಲಾರ್ ರೇಡಿಯೇಷನ್. ಹೋಗ್ತಿರೋದೇನು? ಔಟ್ ಗೋಯಿಂಗ್ ಶಾರ್ಟ್ ವೇವ್ ಸೋಲಾರ್ ರೇಡಿಯೇಷನ್. ಬಂದಿದ್ದು ಕೂಡ ಶಾರ್ಟ್ ವೇವ್ ರೇಡಿಯೇಷನ್, ಹೋಗ್ತಿರೋದು ಕೂಡ ಶಾರ್ಟ್ ವೇವ್ ರೇಡಿಯೇಷನ್ ಮಾತ್ರ. ಸೊ ನೆನಪಿಟ್ಕೊಳ್ಳಿ, ಯಾವ್ದು ರಿಫ್ಲೆಕ್ಟ್ ಆಗುತ್ತೋ, ರಿಫ್ಲೆಕ್ಟ್ ಆದಾಗ ಯಾವ ಒಂದು ವೇವ್ ಲೆಂತ್ ಅಲ್ಲಿ ಬರುತ್ತೋ ಅದೇ ವೇವ್ ಲೆಂತ್ ಅಲ್ಲೇ ಹೋಗುತ್ತೆ. ಸೊ ಅದೇ ವೇವ್ ಲೆಂತ್ ಅಲ್ಲಿ ಹೋದಾಗ ಸೂರ್ಯನ ಕಿರಣಗಳನ್ನ ಯಾವ್ದು ಅಬ್ಸಾರ್ಬ್ ಮಾಡ್ಕೊಂತಿತ್ತೋ, ವಾಟರ್ ವೇಪರ್ ಅಬ್ಸಾರ್ಬ್ ಮಾಡ್ಕೊಂತಿತ್ತು ಸೂರ್ಯನ ಕಿರಣಗಳನ್ನ, ಇಲ್ಲೂ ಕೂಡ ಅದು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಯಾವ್ದು ಸೂರ್ಯನ ಕಿರಣಗಳನ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋದಿಲ್ಲವೋ ಅದು ಇಲ್ಲೂ ಕೂಡ ಅಬ್ಸಾರ್ಬ್ ಮಾಡ್ಕೊಳ್ಳೋದಿಲ್ಲ. ಅರ್ಥ ಆಗ್ತಿದ್ಯಾ? ಈಗ ನನಗೆ ನೆಕ್ಸ್ಟ್ ಪಾಯಿಂಟ್ ನೋಡಿ, ಇಲ್ಲಿ ನೋಡಿ, ಮೋಡ ಪೂರ್ತಿ ಇದ್ದಾಗ ಅದರ ಕೆಳಗೆ ಮನುಷ್ಯ ಇದ್ದರೆ ಅವನಿಗೆ ಬಿಸಿ ಅನ್ಸೋದಿಲ್ಲ. ಯಾವತ್ತಾದ್ರೂ ನೋಡಿ, ನೀವು ಯಾವುದೇ ಊರಲ್ಲಿ ಕಂಪ್ಲೀಟ್ ಆಗಿ ಮೋಡಗಳು ತುಂಬಿಕೊಂಡಿದ್ದಾಗ ನೀವು ಅದರ ಕೆಳಗಡೆ ಇದ್ದರೆ ನಿಮಗೆ ತುಂಬಾ ಬಿಸಿ ಅಂತ ಅನ್ಸೋದಿಲ್ಲ ಅಲ್ವಾ? ಅದೇ ರೀತಿ ಇಲ್ಲೂ ಸಹ ಮೋಡಗಳ ಕೆಳಗಿದ್ದರೆ ನಮಗೆ ಬಿಸಿ ಅನ್ಸಲ್ಲ. ಯಾಕೆ? ಸನ್ಸ್ ರೇಸನ್ನೆಲ್ಲ ರಿಫ್ಲೆಕ್ಟ್ ಮಾಡಿಬಿಟ್ಟಿರೋದ್ರಿಂದ. ಸೊ ಅಲ್ಬೆಡೋ ನೆನ್ಪಿಟ್ಕೊಳ್ಳಿ, ಡಾರ್ಕ್ ಆಬ್ಜೆಕ್ಟ್ ಇದ್ದರೆ, ಕಪ್ಪಗಿದ್ದರೆ ಡಾರ್ಕ್ ಆಬ್ಜೆಕ್ಟ್ ಏನ್ ಮಾಡತ್ತಪ್ಪ? ಅಬ್ಸಾರ್ಬ್ ಮಾಡತ್ತೆ. ಲೈಟ್ ಕಲರ್ ಆಬ್ಜೆಕ್ಟ್ ಇದ್ದರೆ ರಿಫ್ಲೆಕ್ಟ್ ಮಾಡುತ್ತೆ. ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಡಾರ್ಕ್ ಕಲರ್ ಇದ್ದರೆ ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ, ಲೈಟ್ ಕಲರ್ ಇದ್ದರೆ ರಿಫ್ಲೆಕ್ಟ್ ಮಾಡಿಬಿಡುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಅಲ್ಬೆಡೋ ಯಾವಾಗ ಜಾಸ್ತಿ ಇರುತ್ತೆ? ರಿಫ್ಲೆಕ್ಟ್ ಆದ್ರೆ ಜಾಸ್ತಿ ಇರುತ್ತೆ, ಅಬ್ಸಾರ್ಬ್ ಆದ್ರೆ ಅಲ್ಬೆಡೋ ಜಾಸ್ತಿ ಇರಲ್ಲ. ಫಾರ್ ಎಕ್ಸಾಂಪಲ್, ಈಗ ಗಿಡಗಳಿದೆ ಅಂತ ಅನ್ಕೊಳ್ಳಿ. ಗಿಡಗಳಿದ್ದಾಗ ಗಿಡಗಳು ಸೂರ್ಯನ ಕಿರಣಗಳನ್ನ ಅಬ್ಸಾರ್ಬ್ ಮಾಡಿಕೊಂಡು ಏನ್ ಮಾಡುತ್ತೆ? ಫೋಟೋಸಿಂಥೆಟಿಕ್ ಆಕ್ಟಿವಿಟಿ ಮಾಡುತ್ತೆ ಅಲ್ವಾ? ಸೊ ನೆಲದ ಮೇಲೆ ಗ್ರಾಸ್ ಇರ್ಲಿ, ಗಿಡಗಳಿರ್ಲಿ, ಮರಗಳಿದ್ದರೆ ಅಲ್ಬೆಡೋ ಕಮ್ಮಿ ಇರುತ್ತೆ. ನಾನು ರೋಡ್ ಮೇಲೆ ಬ್ಲ್ಯಾಕ್ ಕಲರ್ ಪೇಂಟ್ ಹೊಡಿತೀನಿ, ಇನ್ನೊಂದು ಫುಟ್ಪಾತ್ ಮೇಲೆ ವೈಟ್ ಕಲರ್ ಪೇಂಟ್ ಹೊಡಿತೀನಿ. ಯಾಕೆ? ವೈಟ್ ಕಲರ್ ಹೀಟ್ ಅನ್ನ ರಿಫ್ಲೆಕ್ಟ್ ಮಾಡಿಬಿಡುತ್ತೆ, ಬ್ಲ್ಯಾಕ್ ಕಲರ್ ಹೀಟ್ ಅನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ನೀವು ಕುಕ್ಕೆ ಸುಬ್ರಹ್ಮಣ್ಯ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ, ಬಿಸಿಲು ತುಂಬಾ ಜಾಸ್ತಿ ಇದ್ದಾಗ ಫುಟ್ಪಾತ್ ಮೇಲೆ ನಡೆದ್ರೆ ನಿಮ್ಗೆ ಏನ್ ಅನ್ಸಲ್ಲ. ಬೆಳ್ಳಗಿದ್ದಾಗ ರೋಡು, ಅದರ ಮೇಲೆ ಕಾಲಿಟ್ಟಾಗ ನಿಮ್ಗೆ ಏನು ತೊಂದರೆ ಆಗಲ್ಲ. ಈ ಮೆಟ್ಲುಗಳು ಇವುಗಳ ಮೇಲೆಲ್ಲ ನಿಮಗೆ ವೈಟ್ ಪೇಂಟೇ ಹಾಕಿರ್ತಾರೆ. ಆದರೆ ಎಲ್ಲೆಲ್ಲಿ ನೀವು ಬೈ ಚಾನ್ಸ್ ರೋಡ್ ಮೇಲೆ ಕಾಲಿಟ್ರೆ ಕಾಲ್ ಸುಟ್ಟೋಗುತ್ತೆ. ಯಾಕೆ? ಬ್ಲ್ಯಾಕ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಇನ್ನೊಂದು ಪದ ಏನ್ ಹೇಳಬೇಕು? ಆಲ್ಬೆಡೋ ಕಮ್ಮಿ. ವೈಟ್ ಏನು ಮಾಡುತ್ತೆ? ಲೈಟ್ ಕಲರ್ ಏನು ಮಾಡುತ್ತೆ? ರಿಫ್ಲೆಕ್ಟ್ ಮಾಡ್ಬಿಡುತ್ತೆ. ಅಂದ್ರೆ ಏನು? ಅಲ್ಬೆಡೋ ಜಾಸ್ತಿ ಇರುತ್ತೆ. UPSC ಕ್ವಶನ್ಸ್ ಕೇಳ್ತಾರೆ. ಏನ್ ಕೇಳ್ತಾರೆ?
ಫ್ರೆಶ್ ಸ್ನೋ, ಈಗ ತಾನೇ ಬಿದ್ದಿರೋ ಸ್ನೋ ಲೈಟ್ ಕಲರ್ ಇದೆ. ಓಲ್ಡ್ ಸ್ನೋ, ಮುಂಚೆ ಬಿದ್ದಂತ ಸ್ನೋ ಪಿಂಕ್ ಕಲರ್ ಇದೆ. ಯಾವ್ದ್ರ ಅಲ್ಬೇಡೋ ಜಾಸ್ತಿ ಇರುತ್ತೆ? ಫ್ರೆಶ್ ಸ್ನೋ ಅಲ್ಬೇಡೋ ಜಾಸ್ತಿ ಇರುತ್ತೆ. ಗ್ರಾಸಸ್ ಇದೆ, ಗ್ರಾಸ್ ಇದ್ದರೆ ಅಲ್ಬೇಡೋ ಜಾಸ್ತಿ ಇರುತ್ತಾ ಕಡಿಮೆ ಇರುತ್ತಾ ಅಂತ ಕೇಳ್ತಾರೆ. ಗ್ರಾಸ್ ಇದ್ದಾಗ ಅಲ್ಬೇಡೋ ಕಮ್ಮಿ ಇರುತ್ತೆ. ಯಾಕೆ? ಸೂರ್ಯನ ಕಿರಣಗಳನ್ನ ಅದು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ನೋಡಿ, ಇದು ತುಂಬಾ ತುಂಬಾ ಮುಖ್ಯವಾಗಿರುವಂತಹ ಒಂದು ಕಾನ್ಸೆಪ್ಟ್ ನಿಮಗೆ. ಯಾವುದು? ಅಲ್ಬೆಡೋ ಅನ್ನುವಂಥದ್ದು. ಇದನ್ನ ನೀವು ಚೆನ್ನಾಗಿ ನೆನಪಿಟ್ಕೋಬೇಕು, ಆಯ್ತಾ? ಸೊ ಇದು ನಿಮಗೆ ಅರ್ಥ ಆಯ್ತಲ್ವಾ? ಸೂರ್ಯನ ಕಿರಣನ ಎಲ್ಲಾ ಗ್ಯಾಸಸ್ ಒಂದೇ ರೀತಿಯಲ್ಲಿ ಅಬ್ಸಾರ್ಬ್ ಮಾಡ್ಕೊಳ್ಳೋದಿಲ್ಲ, ಕರೆಕ್ಟಾ? ಈಗ ನಾನು ನಿಮಗೆ ಸೂರ್ಯನ ಕಿರಣ ಆ ಅಟ್ಮಾಸ್ಫಿಯರ್ನೆಲ್ಲ ತಪ್ಪಿಸ್ಕೊಂಡು ಭೂಮಿ ಮೇಲೆ ಬಿತ್ತು ಅಂತ ಅನ್ಕೊಳ್ಳಿ. ಅದರಿಂದ ಭೂಮಿ ಬಿಸಿ ಆಯಿತು ಅಂತ ಅನ್ಕೊಳ್ಳಿ, ಆಯ್ತಪ್ಪ? ಈಗ ಭೂಮಿ ಬಿಸಿ ಆಯ್ತು. ಭೂಮಿ ಬಿಸಿ ಆದಾಗ ಏನಾಗತ್ತೆ? ರಾತ್ರಿ ಹೊತ್ತು ಅಥವಾ ಬಿಸಿ ಆಗ್ತಿರೋ ಟೈಮಲ್ಲೂ ಭೂಮಿ ಏನ್ ಮಾಡತ್ತೆ? ಈ ರೀತಿ ಲಾಂಗ್ ವೇವ್ ರೇಡಿಯೇಷನ್ಸ್ ಅನ್ನ ಹೊರಗಡೆ ಬಿಡುತ್ತೆ ಅಲ್ವಾ? ಭೂಮಿಯಿಂದ ಬರೋದು ಲಾಂಗ್ ವೇವ್ ಅಲ್ವಾ? ಈಗ ನೋಡಿ, ನನ್ನ ಹತ್ರ ವಾಟರ್ ವೇಪರ್ ಇದೆ ಒಂದು ಕಡೆ ಅಂತ ಅನ್ಕೊಡಿ. ಸೊ ಈ ವಾಟರ್ ವೇಪರ್ ಏನು ಮಾಡುತ್ತೆ? ಬರ್ತಿರೋ ಸೂರ್ಯಕಿರಣವನ್ನು ಅಬ್ಸಾರ್ಬ್ ಮಾಡುತ್ತೆ, ಹೋಗುತ್ತಿರುವಂತಹ ಈ ಸನ್ಸ್ ರೇಸ್ ಅನ್ನು ಕೂಡ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಸೊ ವಾಟರ್ ವೇಪರ್ ಅಬ್ಸಾರ್ಬ್ಸ್ ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್, ಔಟ್ ಗೋಯಿಂಗ್ ಟೆರೆಸ್ಟ್ರಿಯಲ್ ರೇಡಿಯೇಷನ್ ಆಲ್ಸೋ. ಇಲ್ಲ, ನನ್ನ ಹತ್ರ ಆಕ್ಸಿಜನ್ ಇದೆ, ನನ್ನ ಹತ್ರ ನೈಟ್ರೋಜನ್ ಇದೆ, ಹೈಡ್ರೋಜನ್ ಇದೆ. ಇವೇನ್ ಮಾಡುತ್ತೆ? ಸೂರ್ಯನ ಕಿರಣನೂ ಅಬ್ಸಾರ್ಬ್ ಮಾಡ್ಕೊಳ್ಳಲ್ಲ, ಭೂಮಿಯಿಂದ ಬರುವಂತಹ ಗಾಳಿಯನ್ನು ಕೂಡ ಅಬ್ಸಾರ್ಬ್ ಮಾಡ್ಕೊಳ್ಳಲ್ಲ. ಆದರೆ ಇಲ್ಲಿ ನೋಡಿ, ನೆಲದ ಹತ್ರ ಇದೆ ಅಂತ ಇಟ್ಕೊಳ್ಳಿ, ಆಕ್ಸಿಜನ್, ನೈಟ್ರೋಜನ್, ಹೈಡ್ರೋಜನ್. ಇಲ್ಲಿ ಬಿಸಿ ಡೈರೆಕ್ಟ್ ಆಗಿ ಆಗೋದ್ರಿಂದ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇದು ಬಿಸಿ ಆಗತ್ತೆ. ಆದರೆ ರೇಡಿಯೇಷನ್ ಇಂದ ಬಿಸಿ ಆಗಲ್ಲ. ಸೊ ದೂರ ಇದ್ರೆ ಬಿಸಿ ಆಗಲ್ಲ, ಹತ್ರ ಇದ್ದಾಗ ಕಂಡಕ್ಷನ್ ಇಂದ ಬಿಸಿ ಆಗತ್ತೆ. ಬಟ್ ಇಲ್ಲಿ ನೋಡಿ, ನನ್ನ ಹತ್ರ ಕಾರ್ಬನ್ ಡೈಆಕ್ಸೈಡ್ ಇದೆ, ಇಲ್ಲಿ ನನಗೆ ಮೀಥೇನ್ ಇದೆ ಅಂತ ಅನ್ಕೊಳ್ಳಿ. ಈ ಕಾರ್ಬನ್ ಡೈಆಕ್ಸೈಡ್ ಏನ್ ಮಾಡುತ್ತೆ? ಈ ಅರ್ತ್ ರೇಸ್ ಅನ್ನ ಅಬ್ಸಾರ್ಬ್ ಮಾಡ್ಕೊಂಡ್ಬಿಡುತ್ತೆ. ಮೀಥೇನು ಸಹ ಅರ್ತ್ ರೇಸ್ ಅನ್ನ ಅಬ್ಸಾರ್ಬ್ ಮಾಡ್ಕೊಂಡ್ಬಿಡುತ್ತೆ. ಅರ್ತ್ ರೇಸ್ ಅನ್ನ ಅಬ್ಸಾರ್ಬ್ ಮಾಡಿಕೊಂಡು ಮತ್ತೆ ಅದು ಭೂಮಿಗೆ ಅದನ್ನ ಕಳಿಸಬಹುದು, ಅಥವಾ ಭೂಮಿಯಿಂದ ಸ್ಪೇಸ್ಗಾದ್ರೂ ಕಳಿಸಬಹುದು. ನೋಡಿ, ಇದು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಯಾವ್ಯಾವ್ದು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ? ಕಾರ್ಬನ್ ಡೈಆಕ್ಸೈಡ್ ಆಗಲಿ, ಮೀಥೇನ್ ಆಗಲಿ, ಭೂಮಿಯಿಂದ ಬರುತ್ತಿರುವಂತಹ ಔಟ್ ಗೋಯಿಂಗ್ ಟೆರೆಸ್ಟ್ರಿಯಲ್ ರೇಡಿಯೇಷನ್ ಅನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಈ ಅಬ್ಸಾರ್ಬ್ ಮಾಡ್ಕೊಳ್ಳೋದು ಯಾವ್ಯಾವುದು? ವಾಟರ್ ವೇಪರ್ ಆಗಲಿ, ಕಾರ್ಬನ್ ಡೈಆಕ್ಸೈಡ್ ಆಗಲಿ, ಮೀಥೇನ್ ಆಗಲಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಅದನ್ನ ನಾವು ಏನಂತ ಕರಿತೀವಿ? ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಕರಿತೀವಿ. ಕೇಳಿದೀರಾ? ಗ್ರೀನ್ ಹೌಸ್ ಗ್ಯಾಸಸ್, ಕ್ಲೈಮೇಟ್ ಚೇಂಜ್ ಎಲ್ಲ ಯಾಕಪ್ಪ ಕರಿತೀವಿ? ಅದು ಸೂರ್ಯನ ಕಿರಣಗಳನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತಾ ಅಥವಾ ಭೂಮಿ ಕಿರಣಗಳನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತಾ? ಭೂಮಿ ಕಿರಣಗಳ ಮಾತ್ರ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಈಗ ಇದಕ್ಕೆ ಈ ಕಾನ್ಸೆಪ್ಟ್ ಹೇಗಪ್ಪ ಬಂತು ಅಂತ ಅರ್ಥ ಮಾಡ್ಕೋಬೇಕು ನಾವು. ಸೊ ಏನಾಯ್ತು, ಈಗ ನಾವು ಪೋಲ್ಸ್ ಕಡೆ ಹೋದ್ರೆ, ಕೆನಡಾ ಆಗ್ಲಿ, ಯುರೋಪ್ ಆಗ್ಲಿ, ಅಲ್ಲೆಲ್ಲ ಹೋದಾಗ ಒಂದು ಕಾರ್ ಇದೆ ಅಂತ ಇಟ್ಕೊಳ್ಳಿ. ಇಲ್ಲೇ ಇಟ್ಕೊಳ್ರಪ್ಪ, ಬೇರೆ ಎಲ್ಲ ಎಲ್ಲೂ ಬೇಡ. ಇಲ್ಲೇ ನೀವು ಬಿಸಿಲಲ್ಲಿ ಒಂದು ಕಾರನ್ನ ಇಟ್ಟುಬಿಟ್ಟು ಹೋಗ್ತೀರ, ಎಲ್ಲ ಲಾಕ್ ಮಾಡ್ಬಿಟ್ಟು ಹೋದ್ರಿ ಅಂತ ಇಟ್ಕೊಳ್ಳಿ. ಮತ್ತೆ ನೀವು ಒಳಗೆ ಬಂದಾಗ ನಿಮಗೇನಾಗತ್ತೆ? ತುಂಬಾ ಬಿಸಿ ಇರುತ್ತೆ. ಅವಾಗ ಏನ್ ಮಾಡ್ತೀರಾ? ಕಿಟಕಿ ಎಲ್ಲ ತೆಗೆದು, ಡೋರ್ಗಳೆಲ್ಲ ತೆಗೆದು, ಇಲ್ಲ AC ಆನ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಹೋಗ್ತೀರ ಅಲ್ವಾ? ಯಾಕೆ ಸಡನ್ ಆಗಿ ಬಿಸಿ ಆಗೋಯ್ತು? ಹೊರಗೆ ಹೋದ್ರೆ ತಣ್ಣಗಿರುತ್ತೆ, ಕಾರೊಳಗಿದ್ರೆ ಯಾಕೆ ಬಿಸಿ ಆಯ್ತು? ಯಾಕಂತ ಅಂದ್ರೆ ಈ ಕಾರಲ್ಲಿರೋ ವಿಂಡೋಸ್, ಆ ವಿಂಡೋಸ್ ಮೂಲಕ ಗಾಜಿರುತ್ತಲ್ವಾ, ಆ ಗಾಜಿನ ಮೂಲಕ ಸನ್ಸ್ ರೇಸ್ ಒಳಗೋಗುತ್ತೆ. ಬಿಕಾಸ್ ಆ ಸನ್ಸ್ ರೇಸ್ ಅನ್ನ ಈ ಗಾಜು ಅಬ್ಸಾರ್ಬ್ ಮಾಡ್ಕೊಳ್ಳೋದಿಲ್ಲ, ಆದ್ರಿಂದ ಒಳಗೊಟ್ಟೋಯ್ತು.
ಒಳಗೋಗಿ ಏನು ಮಾಡ್ತು, ಆ ಸೀಟ್ಗಳನ್ನಾಗ್ಲಿ, ಗಾಳಿನಾಗ್ಲಿ, ಸ್ಟೇರಿಂಗ್ ಆಗ್ಲಿ, ಏನೇನಿದೆಯೋ ಪ್ರತಿಯೊಂದನ್ನು ಬಿಸಿ ಮಾಡಿಬಿಡುತ್ತೆ. ಪ್ರತಿಯೊಂದು ಬಿಸಿ ಮಾಡಿದ ಮೇಲೆ ಏನಾಗತ್ತೆ, ಈ ಒಳಗಿಂದ ಲಾಂಗ್ ವೇವ್ ರೇಡಿಯೇಷನ್ ಬರಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಈ ಲಾಂಗ್ ವೇವ್ ರೇಡಿಯೇಷನ್ ಹೊರಗೋಗಕ್ಕೆ ಟ್ರೈ ಮಾಡುತ್ತೆ. ಆದರೆ ಈ ಮಿರರ್ಸ್ ಇರುತ್ತಲ್ವಾ, ಈ ಗಾಜಿರುತ್ತಲ್ವಾ, ಗ್ಲಾಸ್ ವಿಂಡೋ ಇರುತ್ತಲ್ವಾ, ಅದರಿಂದ ಈ ಬಿಸಿ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ಅದು ಗಾಜಿನ ಪ್ರಾಪರ್ಟಿ. ಆ ಗಾಜು ಏನ್ ಮಾಡ್ತಿದೆ, ನಿಮಗೆ ಸೂರ್ಯನ ಕಿರಣಗಳು ಹೊಳಗ್ ಬಿಡ್ತಿದೆ, ಆದರೆ ಭೂಮಿ ಕಿರಣಗಳನ್ನ ಅದು ತಡೀತಿದೆ. ಇದೇ ಕಾನ್ಸೆಪ್ಟ್ ಅನ್ನ ಈ ಯುರೋಪ್ ಅವರು ಎಲ್ಲ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಯಾಕೆ? ಅವ್ರಿಗೆ ವಿಂಟರ್ ಸೀಸನ್, ನೀವು ವಿಂಟರ್ ಅಲ್ಲಿ ಹೋಗ್ಬಿಟ್ರೆ ಅಲ್ಲಿ ಒಂದು, ಅದು ಕೆನಡಾ ಕಡೆ ಅಂತೂ ಹೋದ್ರೆ ನಿಮಗೆ ಟೆಂಪರೇಚರ್ -10 -20 ಡಿಗ್ರಿ ಇರುತ್ತಂತೆ. ಸೊ ಆ ಟೆಂಪರೇಚರ್ ಅಲ್ಲಿ ಮನುಷ್ಯನ ಬಾಡಿ, ಈ ಕಿವಿಗಳು ಎಲ್ಲ ಗಟ್ಟಿ ಆಗೋಗುತ್ತಂತೆ. ಎಷ್ಟು ಗಟ್ಟಿ ಆಗತ್ತೆ ಅಂದ್ರೆ ಯಾರಾದ್ರೂ ಒಡೆದ್ರೆ ಅದು ಪುಡಿ ಪುಡಿ ಆಗುವಷ್ಟು, ನಿಮಗೆ ಬ್ರಿಟಲ್ ಅಂತ ಕರಿತೀವಿ, ಅಷ್ಟು ಬ್ರಿಟಲ್ ಆಗೋಗುತ್ತಂತೆ. ಸೊ ಅಷ್ಟು ಥಂಡಿಯಲ್ಲಿ ಬದುಕೋದು ತುಂಬಾ ಕಷ್ಟ. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಒಂದು ಗ್ಲಾಸ್ ಚೇಂಬರ್ ಅನ್ನ ನೋಡಿದ್ರು. ಯಾಕೆ? ಕಾರುಗಳಲ್ಲಿ ಅವರು ಹೊರಗಿಡ್ತಿದ್ರು, ಸಮ್ಮರ್ ಅಲ್ಲಿ ನೋಡಿದ್ರು ಇಲ್ಲಿ ಬಿಸಿ ಆಗ್ತಿದೆ, ಸೊ ಯಾಕೆ ಇದನ್ನ ನಾವು ಯೂಸ್ ಮಾಡಬಾರ್ದು ಅಂತ ಹೇಳಿ ಅವ್ರೇನ್ ಮಾಡಿದ್ರು, ಒಂದು ಗ್ಲಾಸ್ ಅಲ್ಲೇ ಮನೇನ ಕಟ್ಟಿದ್ರು. ಮನೇನ ಕಟ್ಟಿ ಸೂರ್ಯನ ಕಿರಣ ಬಿದ್ದಾಗೆಲ್ಲ ಏನಾಗತ್ತೆ, ಒಳಗಿರೋದೆಲ್ಲ ಹೀಟ್ ಆಗಿ ಆ ಹೀಟ್ ಅಲ್ಲೇ ಸ್ಟೋರ್ ಆಗಿರುತ್ತೆ ಅಲ್ವಾ, ಹೀಟ್ ಎಲ್ಲ ಒಳಗೆ ಸ್ಟೋರ್ ಆಗಿರುತ್ತೆ. ಹೊರಗಿನ ಟೆಂಪರೇಚರ್ ಎಷ್ಟು? -10 ಡಿಗ್ರಿ ಸೆಲ್ಸಿಯಸ್. ಒಳಗೆ ಎಷ್ಟಿರುತ್ತೆ? 5 ಡಿಗ್ರಿ ಸೆಲ್ಸಿಯಸ್. 5 ಡಿಗ್ರಿ ತಣ್ಣಗೆ ಇರುತ್ತೆ, ಆದರೆ -10 ಕಂಪೇರ್ ಮಾಡಿದ್ರೆ 5 ಡಿಗ್ರಿ ವಾಸಿ. ಸೊ ಮನೆ ಒಳಗೆ ಸ್ವಲ್ಪ ಆರಾಮಾಗಿರ್ತಾರೆ, ಬೆಚ್ಚಗಿರ್ತಾರೆ. ಸೊ ಇನ್ನ ಜಾಸ್ತಿ ದಿನ ಬಿಟ್ಟೆ ಅಂತ ಇಟ್ಕೊಳ್ಳಿ, ಇದೇನಾಗ್ಬೋದು, ಒಂದು 10 ಡಿಗ್ರಿವರೆಗೂ ಸೇರಬಹುದು, 10 ಆಗ್ಬೋದು, 15 ಆಗ್ಬೋದು. ಈ ರೀತಿ ಟೆಂಪರೇಚರ್ ಜಾಸ್ತಿ ಆಗಬಹುದು. ಯಾಕೆ ಟೆಂಪರೇಚರ್ ಜಾಸ್ತಿ ಆಗ್ತಿದೆ? ಸೂರ್ಯನ ಕಿರಣ ಏನೇನು ಬರ್ತಿದೆಯೋ ಅದು ಇಲ್ಲೆಲ್ಲ ಹೀಟ್ ಮಾಡಿ, ಇಲ್ಲಿಂದ ಹೀಟ್ ಹೊರಗೋಗದೆ ಹೀಟ್ ಅಲ್ಲೇ ಉಳ್ಕೊಂಡಿದೆ. ಅಂದರೆ ಅರ್ಥ, ಹೀಟ್ ಈಸ್ ಟ್ರಾಪ್ಡ್ ಅಂತ ಕರಿತೀವಿ. ಟ್ರಾಪ್ಡ್ ಅಂದ್ರೆ ಏನಪ್ಪ ಅರ್ಥ? ಒಳಗಡೆ ಹೀಟ್ ಹಾಗೆ ಉಳ್ಕೊಂಡ್ಬಿಟ್ಟಿದೆ ಅಂತ ಅರ್ಥ. ಹೀಟ್ ಯಾವತ್ತು ನಿಮಗೆ ಟ್ರಾಪ್ಡ್ ಆಗಿರುತ್ತೋ ಆಗ ಬಿಸಿ ಜಾಸ್ತಿ ಆಗತ್ತೆ. ಅವ್ರು ಇಲ್ಲಿ ಏನ್ ಮಾಡೋರು, ಗಿಡಗಳನ್ನೆಲ್ಲ ಬೆಳೆಸೋರು. ಸೊ ಆ ಗ್ಲಾಸ್ ಅಲ್ಲೇ ಗಿಡಗಳನ್ನೆಲ್ಲ ಬೆಳೆಸೋರು. ಟೆಂಪರೇಚರ್ ಜಾಸ್ತಿ ಇದ್ದಾಗ ಕೆಲವೊಂದು ಗಿಡಗಳು ಬೆಳೆಯುತ್ತಲ್ವಾ, ಅದನ್ನೆಲ್ಲ ಬೆಳೆಸೋರು. ಸೊ ಅದನ್ನ ಅವರು ಗ್ರೀನ್ ಹೌಸ್ ಅಂತ ಕರೆಯೋರು. ಆ ಎಫೆಕ್ಟ್ ಅನ್ನ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರೆಯೋರು. ಅದೇ ಭೂಮಿ ಮೇಲೆ ಈಗ ಏನ್ ನಡೀತಾ ಇದೆ, ಇದೇ ಕಾನ್ಸೆಪ್ಟ್ ಅನ್ನ ನಾನು ನೋಡಿದ್ರೆ ಭೂಮಿ ಮೇಲೆ ಕಾರ್ಬನ್ ಡೈಆಕ್ಸೈಡ್ ಇರಬಹುದು, ಮೀಥೇನ್ ಇರಬಹುದು, ಸಲ್ಫರ್ ಹೆಕ್ಸಾ ಫ್ಲೂರೈಡ್ ಇರಬಹುದು, ಯಾವುದೇ ಇರಲಿ, SF6 ಯಾವುದೇ ಇರಲಿ, ಅದೇನು ಮಾಡ್ತಿದೆ, ಸೂರ್ಯನ ಕಿರಣಗಳನ್ನ ಟಚ್ ಮಾಡ್ತಾನೆ ಇಲ್ಲ. ಆದರೆ ಭೂಮಿಯಿಂದ ಬರುವಂತಹದ್ದನ್ನೆಲ್ಲ ಮತ್ತೆ ಭೂಮಿಗೆ ಬಿಟ್ಟು ಹೀಟನ್ನ ಟ್ರಾಪ್ ಮಾಡ್ತಿದೆ. ಭೂಮಿಗಾದ್ರೂ ಬಿಡ್ಬೋದು, ಹೊರಗಾದ್ರೂ ಹೋಗ್ಬೋದು, ಸ್ವಲ್ಪ ಹೊತ್ತಾದ ಮೇಲೆ ಹೊರಗೂ ಹೊಟ್ಟೋಗುತ್ತೆ. ಸೊ ಈ ಬಿಸಿ ಎಲ್ಲ ಇಲ್ಲೇ ಇರೋದ್ರಿಂದ, ಹೀಟ್ ಟ್ರಾಪ್ ಆಗ್ತಿರೋದ್ರಿಂದ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರಿತೀವಿ. ಆ ಗ್ಯಾಸಸ್ ಅನ್ನ ಏನಂತ ಕರಿತೀವಿ? ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಕರಿತೀವಿ. ವಾಟರ್ ವೇಪರ್ ಕೂಡ ಗ್ರೀನ್ ಹೌಸ್ ಗ್ಯಾಸ್. ಯಾಕೆ? ಯಾವುದು ಭೂಮಿಯ ಒಂದು ಹೀಟ್ ಅನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೋ ಅದನ್ನೆಲ್ಲ ನಾವು ಗ್ರೀನ್ ಹೌಸ್ ಗ್ಯಾಸ್ ಅಂತಾನೆ ಕರಿತೀವಿ. ಆದ್ದರಿಂದಲೇ ವಿಚ್ ಇಸ್ ದ ನ್ಯಾಚುರಲ್ ಗ್ರೀನ್ ಹೌಸ್ ಗ್ಯಾಸ್ ಅಂತ ಅಂದ್ರೆ ವಾಟರ್ ವೇಪರ್ ಇಸ್ ನ್ಯಾಚುರಲ್ ಗ್ರೀನ್ ಹೌಸ್ ಗ್ಯಾಸ್. ಸರಿ ಸರ್, ಈಗ ಇವೆಲ್ಲ ಸರಿ, ನನಗೆ ಒಂದು ಏನಂತೀರಾ, ಕ್ಲೌಡ್ ಇದೆ ಅಂತ ಇಟ್ಕೊಳ್ಳಿ. ಮೋಡ ಇದ್ರೆ ಏನಾಗುತ್ತೆ ಸರ್? ಮೋಡ ಇದ್ರೆ ಮೋಡ ಅಬ್ಸಾರ್ಬ್ ಮಾಡಲ್ಲ, ರಿಫ್ಲೆಕ್ಟ್ ಮಾಡುತ್ತೆ. ಸರ್ ಕಾರ್ಬನ್ ಡೈಆಕ್ಸೈಡ್ಗೂ ಮೋಡಕ್ಕೂ ಡಿಫರೆನ್ಸ್ ಏನು ಸರ್? ಕಾರ್ಬನ್ ಡೈಆಕ್ಸೈಡ್ ಇದ್ದರೆ ಏನು ಮಾಡುತ್ತೆ?
ಕಾರ್ಬನ್ ಡೈಆಕ್ಸೈಡ್ ಹೀಟನ್ನ ಅಬ್ಸಾರ್ಬ್ ಮಾಡಿಕೊಂಡು ಇನ್ನ ಲಾಂಗ್ ವೇವ್ನ ಅರ್ಥಕ್ಕೆ ಕಳಿಸಬಹುದು ಅಥವಾ ಸ್ಪೇಸ್ಗಾದ್ರೂ ಕಳಿಸಬಹುದು. ಅರ್ಥ ಆಗ್ತಿದ್ಯಾ? ನೋಡಿ, ಇದು ಚಿಕ್ಕದು ಶಾರ್ಟ್, ಇದು ಲಾಂಗ್. ಕಂಪೇರ್ ಮಾಡಿದ್ರೆ ಇದು ಶಾರ್ಟ್ ಇರುತ್ತೆ, ಇದು ಲಾಂಗ್ ಇರುತ್ತೆ. ಬಟ್ ಇಲ್ಲೇನಾಗತ್ತೆ, ಕ್ಲೌಡ್ ರಿಫ್ಲೆಕ್ಟ್ ಮಾಡುತ್ತೆ ಅಂದ್ರೆ ಇದು ಶಾರ್ಟ್ ಆಗಿದ್ರೆ ಇದು ಕೂಡ ಶಾರ್ಟೇ ಇರುತ್ತೆ. ಇದ್ರ ಸೈಜು ಸೇಮ್ ಇರುತ್ತೆ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಬ್ಸಾರ್ಬ್ ಮಾಡಿಕೊಂಡು ಮತ್ತೆ ಅದರ ಹೀಟ್ ನ ಬಿಟ್ಟಾಗ ನೋಡಿ, ಅರ್ಥಕ್ಕೆ ಕಂಪೇರ್ ಮಾಡಿದ್ರೆ ಕಾರ್ಬನ್ ಡೈಆಕ್ಸೈಡ್ ಕೂಲರ್ ಆಗಿರುತ್ತೆ, ಅದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಲಾಂಗರ್ ಇರುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್ ಇಂದ ಬರುವಂತದ್ದು ಭೂಮಿಗಾದ್ರೂ ಬರ್ಬೋದು ಅಥವಾ ಆಕಾಶಕ್ಕಾದ್ರೂ ಹೋಗಬಹುದು. ಆದ್ರೆ ಕ್ಲೌಡ್ಸ್ ಇಂದ ಬರುವಂತದ್ದು ಭೂಮಿಗೆ ಮಾತ್ರ ವಾಪಸ್ ಬರುತ್ತೆ. ಇದನ್ನ ನೆನಪಿಟ್ಕೊಳ್ಳಿ. ಕ್ವಶನ್ಸ್ ಎಲ್ಲ ನಿಮಗೆ ಈಗಿನವರೆಗೂ ನಾನು ನಿಮಗೆ 3 ಕಾನ್ಸೆಪ್ಟ್ ಅನ್ನ ಹೇಳ್ಕೊಟ್ಟಿರ್ತೀನಿ. ಟೆಂಪರೇಚರ್, ಪ್ರೆಷರ್ ಅಲ್ವಾ, ಇನಿಷಿಯಲ್ ಅಟ್ಮಾಸ್ಫಿಯರ್ ಏನಾಯ್ತು ಅಂತ ಕೂಡ ನೋಡಿದ್ವಿ. ಲಾಸ್ಟ್ ಅಲ್ಲಿ ಕಂಡಕ್ಷನ್, ಕನ್ವೆಕ್ಷನ್, ರೇಡಿಯೇಷನ್ ಅನ್ನು ನೋಡಿದೀವಿ. ಈ ಕ್ಲಾಸ್ ಮುಗಿಯಕ್ಕಿಂತ ಮುಂಚೆ ಒಂದು ಸತಿ ನನಗೆ 3 ಬೇಕು. ಅಟ್ಮಾಸ್ಫಿಯರ್ ಅಲ್ಲಿ ಮೇಲಕ್ಕೆ ಹೋಗ್ತಿದ್ದಂಗೆ ಟೆಂಪರೇಚರ್ ಕಡಿಮೆ ಆದರೆ ಕನ್ವೆಕ್ಷನ್ ಅಂತ ಹೇಳ್ತೀನಿ. ನಿಮಗೆ ವರ್ಟಿಕಲ್ ಮೂವ್ಮೆಂಟ್ ಆಫ್ ಪಾರ್ಟಿಕಲ್ಸ್ ಇರುತ್ತೆ, ಹೀಟ್ ಟ್ರಾನ್ಸ್ಫರ್ ಸಹ ಇರುತ್ತೆ. ಎಲ್ಲಿ ನಿಮಗೆ ಹಾಟ್ ಮೇಲಿದ್ದು ಕೋಲ್ಡ್ ಕೆಳಗಿರುತ್ತೋ ಕಂಡಕ್ಷನ್ ನಡೆಯುತ್ತೆ, ವರ್ಟಿಕಲ್ ಮೂವ್ಮೆಂಟ್ ಇರೋದಿಲ್ಲ, ಹೀಟ್ ಟ್ರಾನ್ಸ್ಫರ್ ಇರುತ್ತೆ. ಬ್ಯಾಡ್ ಕಂಡಕ್ಟರ್, ಗುಡ್ ಕಂಡಕ್ಟರ್ ನೋಡಿದ್ವಿ. ಏರ್ ಇಸ್ ಎ ಗುಡ್ ಕಂಡಕ್ಟರ್, ಬ್ಯಾಡ್ ಕಂಡಕ್ಟರ್ ಅಂತ ಕೂಡ ನೋಡಿದ್ವಿ. ರೇಡಿಯೇಷನ್, ಸೊ ಎವ್ರಿ ಹಾಟ್ ಆಬ್ಜೆಕ್ಟ್ will radiate. Hotter the object, shorter the wavelength. Cooler the object, longer is the wavelength. ಇದನ್ನು ನೋಡಿದ್ವಿ. ಯಾಕೆ? ಇನ್ಕಮಿಂಗ್ ಯಾವತ್ತು ಶಾರ್ಟ್ ಇರುತ್ತೆ, ಬಿಕಾಸ್ ಸೂರ್ಯ ಬಿಸಿಯಾಗಿರೋದ್ರಿಂದ. ಔಟ್ ಗೋಯಿಂಗ್ ಯಾವತ್ತು ನಿಮಗೆ ಲಾಂಗ್ ವೇವ್ ಇರುತ್ತೆ. ಯಾಕೆ? ಅರ್ಥ ಕಂಪ್ಯಾರಿಟಿವ್ಲಿ ಕೂಲರ್ ಆಗಿರುವುದರಿಂದ. ಅದಲ್ಲದೆ ನೆಕ್ಸ್ಟ್ ಪಾಯಿಂಟ್ ಏನಿದೆ ನಮ್ಮ ಹತ್ರ, ಈಗ ಕೆಲವೊಂದು ಗ್ಯಾಸಸ್ ಸೂರ್ಯನ ಕಿರಣಗಳನ್ನು ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ. ಅದು ಓಝೋನ್ ಆಗಿರಬಹುದು, ವಾಟರ್ ವೇಪರ್ ಆಗಿರಬಹುದು. ಅದೇ ರೀತಿ ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ಆಕ್ಸಿಜನ್ ಎಷ್ಟೇ ಇರಲಿ ನೋಡಿ, ಮೀಸೋಸ್ಪಿಯರ್, ಥರ್ಮೋಸ್ಪಿಯರ್ ಅವೆಲ್ಲ ಸೂರ್ಯನಿಗೆ ಹತ್ತಿರದಲ್ಲಿರುತ್ತೆ. ಅದ್ರ ಬಿಸಿ ಜಾಸ್ತಿ ಇರಬೇಕು, ಇರೋದಿಲ್ಲ. ಯಾಕೆ ಬಿಸಿ ಜಾಸ್ತಿ ಇರಲ್ಲ? ಯಾಕಂತ ಅಂದ್ರೆ ಅಲ್ಲಿ ನಿಮಗೆ ವಾಟರ್ ವೇಪರ್ ಆಗಲಿ, ಓಝೋನ್ ಆಗಲಿ ಸೂರ್ಯನ ಕಿರಣಗಳನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋದು ಸಿಗೋದಿಲ್ಲ. ಅಲ್ಬೆಡೋ ಅಂದ್ರೆ ಏನು? ರಿಫ್ಲೆಕ್ಟೆಡ್ ಪೋರ್ಷನ್. ಇದನ್ನೆಲ್ಲ ಅಪ್ಲೈ ಮಾಡಿ ನಿಮಗೆ ಕ್ವಶನ್ ಅಂಡ್ ಆನ್ಸರ್ಸ್ ಕೂಡ ಕೊಡ್ತೀನಿ. ಈಗ ಅರ್ಥ ಆಗ್ತಿದ್ಯಾ? ಗ್ರೀನ್ ಹೌಸ್ ಗ್ಯಾಸ್ ಅಂದ್ರೆ ಏನು? ಅರ್ತ್ಸ್ ರೇಡಿಯೇಷನ್ ನ ಯಾವುದು ಅಬ್ಸಾರ್ಬ್ ಮಾಡಿಕೊಂಡು ಹೀಟ್ ಅನ್ನ ಟ್ರಾಪ್ ಮಾಡುತ್ತೋ ಅದನ್ನ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಕರಿತೀವಿ. ಸೊ ಗೈಸ್, ಇಲ್ಲಿಗೆ ನಮ್ಮ ಕಾನ್ಸೆಪ್ಟ್ಸ್ ಮುಗೀತು. ನೆಕ್ಸ್ಟ್ ನಾನು ಇಮಿಡಿಯೇಟ್ ಆಗಿ ಅಟ್ಮಾಸ್ಫಿಯರ್ ನ ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮೀಸೋಸ್ಪಿಯರ್ ಈ ಲೇಯರ್ಸ್ ಏನೇನಿದೆಯೋ ಅದನ್ನೆಲ್ಲದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫೈನ್. ಸೊ ವಿಲ್ ಮೀಟ್ ಇನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.